Correct. Guys, happy morning. Okay. See, actually, I have been given a topic. Even ನನಗೆ ಏನು ಟಾಪಿಕ್ ಕೊಟ್ಟಿದ್ದಾರೆ ಅಂದ್ರೆ ಕಾಲೇಜಲ್ಲಿ ಜನರಲ್ ಆಗಿ ಬುಲ್ಲಿಂಗ್, ಹರಾಸಿಂಗ್, ಅಬ್ಯೂಸ್ ಅನ್ನೋ ಒಂದು ಪದ ಕೊಟ್ಟಿದ್ದಾರೆ. ಬಟ್ ನಾನಿರೋ ಸೈಜ್ಗೆ, ನಾನು ಬಂದಿರೋ ಸ್ಟೈಲ್ಗೆ ನಿಮ್ಮನ್ನೆಲ್ಲ ನೋಡಿದ್ರೆ ಐ ಫೀಲ್ ಲೈಕ್ ನನ್ಗೆ ಇವರೆಲ್ಲ ಬುಲ್ಲಿಂಗ್ ಮಾಡ್ತಾರ, ನನ್ಗೆ ಇವ್ರು ಯಾರನ್ನ ಹರಾಸ್ ಮಾಡ್ತಾರ, ನನ್ಗೆ ಇವ್ರು ಯಾರನ್ನ ಅಬ್ಯೂಸ್ ಮಾಡ್ತಾರ ಅಂತ. ದಟ್ ಇಸ್ ದ ಟಾಪಿಕ್ ಫಾರ್ ಟುಡೇ ಆನ್ ಎ ಸಿಂಪಲ್ ನೋಟ್. ಸಿ, ನೀವು ಮೊದಲನೇ ದಿನ ಕಾಲೇಜಿಗೆ ಬಂದಾಗ ಯು ವುಡ್ ಬಿ ಆಕ್ಚುಲಿ ಪ್ರೋನ್ ಟು ಆಲ್ ದಿಸ್. ಅಯ್ಯೋ, ಹೊಸ ಕಾಲೇಜ್ಗೆ ಹೋಗ್ತಿದ್ದೀನಿ, ಐ ರಿಯಲಿ ಡೋಂಟ್ ನೋ ಅಲ್ಲಿ ಸೀನಿಯರ್ಸ್ ಏನಾದ್ರು ಇಫ್ ದೇ ಆರ್ ಗೋಯಿಂಗ್ ಟು ಬುಲ್ಲಿ ಮೀ, ಆರ್ ಸೀನಿಯರ್ಸ್ ಏನಾದ್ರು ನಂಗಲ್ಲಿ ಹರಾಸ್ ಮಾಡ್ಬೋದೇನೋ, ಅಲ್ಲಿ ಸೀನಿಯರ್ಸ್ ಯಾರನ್ನ ನಂಗೆ ಅಬ್ಯೂಸ್ ಮಾಡ್ಬೋದೇನೋ. ದಿಸ್ ವುಡ್ ಬಿ ಎ ಕಾಮನ್ ಅಂಡರ್ಸ್ಟ್ಯಾಂಡಿಂಗ್ ಇನ್ ದ ಇನಿಷಿಯಲ್ ಫಸ್ಟ್ ಡೇ ಆಫ್ ಯೋರ್ ಡಿಗ್ರಿ ಕಾಲೇಜ್. ಬಟ್ ನೀವು ಸೆಕೆಂಡ್ ಇಯರ್ ಬಂದ್ಮೇಲೆ, ಥರ್ಡ್ ಇಯರ್ ಬಂದ್ಮೇಲೆ the ball will be in your court. The juniors will have to be afraid whether you seniors are going to do the same thing. But ಆದ್ರೂ on another note, actually what exactly is bullying, harassing ಮತ್ತೆ abusing ಅನ್ನೋದನ್ನ ಹೇಳಿಕ್ಕೆ ಇಷ್ಟಪಡ್ತೀನಿ. See, ನಾವು ಗಂಡು ಹುಡುಗರೇ ಆಗಿರ್ಬೋದು, you may feel like I am very confident, ನಾನು ತುಂಬಾ ಧೈರ್ಯಸ್ಥ, ನನ್ನ ಬಿಟ್ಟರೆ ಇನ್ಯಾರೂ ಇಲ್ಲ ಅಂತ. But let me say, directly or indirectly, every one of you who is sitting in this hall, sometime in your lifetime, during your graduation day only, ನಿಮಗೆ ಮನಸ್ಸಲ್ಲಿ ಅನಿಸಿರುತ್ತೆ, ಇವನು ಟ್ರೀಟ್ ಮಾಡ್ತಿರೋ ರೀತಿ ನೋಡ್ತಿದ್ರೆ ಈಸ್ ಆಕ್ಚುಲಿ ಬುಲಿಯಿಂಗ್ ಮೀ ಅಂತ ಅನಿಸಿರೋದುಂಟು. ನಿಮ್ಮ ಸ್ನೇಹಿತನ ಬಗ್ಗೆ ಅವ್ನು ತುಂಬಾ ನನ್ನ ಹರಾಸ್ ಮಾಡ್ತಿದ್ದಾನೆ, ನನಗೆ ಸಿಟ್ಟು ಬರೆಸ್ತಿದ್ದಾನೆ, ಬಟ್ ಯು ಆರ್ ಇನ್ ಎ ಹೆಲ್ಪ್ಲೆಸ್ ನೋಟ್, ಏನು ಮಾಡ್ಲಿಕ್ಕೆ ಆಗ್ತಿಲ್ಲ. ಬಟ್ ಆ ಹೆಲ್ಪ್ಲೆಸ್ ನ ಅವ್ರು ಹಂಗೆ ಡ್ರ್ಯಾಗ್ ಮಾಡಿದಾಗ ನೀವು ಅನೇಕ ನಿಜ ಈವೆಂಟ್ ವಿಚ್ ಹಸ್ ಬಿಕಮ್ ಎ ಮೂವೀಸ್ ನೋಡಿದ್ದೀರಾ. Such persons becomes notorious who was actually strengthless during the graduation day. He becomes the most strongest person after that, and people have taken revenge against him. Tumbane true stories idr bagge ನಾವು ಕೇಳಿದೀವಿ. So let me give you a small understanding. Bullying ಅಂದ್ರೇನು, harassment ಅಂದ್ರೇನು, abuse. ನಿಮಗೆ ಗ್ರಾಜುಯೇಷನ್ ಲೆವೆಲ್ ಅಲ್ಲಿ ಇದ್ದೀರಾ, ಇಟ್ ಮೇ ನಾಟ್ ಬಿ ದಟ್ ಇಂಪಾರ್ಟೆಂಟ್, ಬಟ್ ಲೆಟ್ ಮಿ ಟೆಲ್ ಯು ದ ಸೇಮ್ ಥಿಂಗ್ ಕ್ಯಾನ್ ಹ್ಯಾಪನ್ ಇವನ್ ಇನ್ ದ ವರ್ಕ್ ಪ್ಲೇಸ್. ನಾನು ಇನ್ಫೋಸಿಸ್ ಅಲ್ಲಿ ಕೆಲಸ ಮಾಡ್ತೀನಿ. ಐ ಹ್ಯಾವ್ ಸೀನ್ ಪೀಪಲ್ ಕಮಿಂಗ್ ಅಂಡ್ ಸೇಯಿಂಗ್, ಸರ್ ನನಗೆ ಯಾಕೋ ಆ ಜಾಗದಲ್ಲಿ ಕೆಲಸ ಮಾಡಲಿಕ್ಕೆ ಇಷ್ಟ ಆಗ್ತಿಲ್ಲ, ಐ ರಿಯಲಿ ಡೋಂಟ್ ವಾಂಟ್ ಟು ವರ್ಕ್ ದೇರ್, ಐ ಫೀಲ್ ದೇರ್ ಇಸ್ ಲಾಟ್ ಆಫ್ ಹರಾಸ್ಮೆಂಟ್ ದೇರ್ ಇಸ್ ಲಾಟ್ ಆಫ್ ರಿಲಿಜಿಯನ್ ಕಂಪ್ಯಾರಿಸನ್. ದೀಸ್ ಐ ಹ್ಯಾವ್ ಸೀನ್ ದೀಸ್ ಡ್ಯಾಶ್ ಅಂತ ಕರಿತೀವಿ, ತಮಿಳಿಯನ್ಸ್ ಆಗಬಹುದು, ದೀಸ್ ಹಿಂದಿ ಸ್ಪೀಕಿಂಗ್ ಪೀಪಲ್ ಆಗ್ಬೋದು, ತೆಲುಗುಯಿಟ್ಸ್ ಆಗ್ಬೋದು, ದೀಸ್ ಕನ್ನಡಿಗರ್ಸ್ ಆಗ್ಬೋದು. ಆ ಫಿಲ್ ಇನ್ ದ ಬ್ಲಾಂಕ್ಸ್ ನಿಮಗೆ ಬಿಡ್ತೀನಿ. They have told ಎಷ್ಟು ಹರಾಸ್ ಮಾಡ್ತಾರೆ ಅಂದ್ರೆ just because I am not one of them. There was a small project, sir. I was the most efficient person in that team, but they left me because they wanted to have one kind of a people who will be in the team. This is absolute harassment, sir. ನಿಮಗೆ ಯಾಕೆ ಇವೆಲ್ಲ ಗೊತ್ತಿರಬೇಕು ಅಂದ್ರೆ all these are actually against law and they can be penalized for the mistakes that they are doing. ಇದು ನಿಮ್ ಗಮನಕ್ಕೆ ಇರಲಿ. ನೀವು ಯಾವುದೇ ಒಂದು ಹೊಸ ಜಾಗಕ್ಕೆ ಹೋಗಿ ಕೆಲಸ ಮಾಡಬೇಕು ಅಂತ ಶುರು ಮಾಡಿದಾಗ, ಇವನ್ ಇನ್ ಗವರ್ಮೆಂಟ್ ಆರ್ಗನೈಸೇಷನ್ ವಿ ಸಿ ಬುಲಿಂಗ್, ಹರಾಸ್ಮೆಂಟ್ ಮತ್ತೆ ಅಬ್ಯೂಸಿಂಗ್. ಇವನ್ ಇನ್ ಕಾಲೇಜ್ ಲೈಫ್ ಅಲ್ಲಿ ಬುಲಿಂಗ್, ಹರಾಸ್ಮೆಂಟ್ ಮತ್ತೆ ಅಬ್ಯೂಸಿಂಗ್ ಅನ್ನೋದನ್ನ ಅಬ್ಸರ್ವ್ ಮಾಡಿರ್ತೀರಾ. ಈವನ್ ಇನ್ ಡಿಫ್ರೆಂಟ್ ಪ್ಲೇಸಸ್, ಸಮ್ ಲೊಕ್ಯಾಲಿಟೀಸ್ ಅಲ್ಲೂ ಇದು ಕಾಮನ್ ಆಗಿ ಬಂದಿರುತ್ತೆ. ನಿಮಗೆ ಕಾಲೇಜ್ ಪರ್ಸ್ಪೆಕ್ಟಿವ್ ನಾನು ಎಕ್ಸ್ಪ್ಲೈನ್ ಮಾಡಿದ್ರು, ಯು ಕ್ಯಾನ್ ಆಕ್ಚುಲಿ ಟೇಕ್ ಇಟ್ ಟು ದ ನೆಕ್ಸ್ಟ್ ಲೆವೆಲ್. ಯಾವುದೇ ಪರಿಸರ, ಯಾವುದೇ ಒಂದು ವಾತಾವರಣಕ್ಕೆ ಅದನ್ನು ನೀವು ಕಂಪೇರ್ ಮಾಡ್ಕೋಬಹುದು. ಯಾಕಿದು ಟಾಪಿಕ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ, ಕೆಲವೊಂದ್ಸತಿ ನನಗೆ ಚೆನ್ನಾಗಿ ಇಂಗ್ಲಿಷ್ ಮಾತಾಡ್ಲಿಕ್ಕೆ ಬರೋದಿಲ್ಲ. ಪೀಪಲ್ ವುಡ್ ಹ್ಯಾವ್ ಆಕ್ಚುಲಿ ಕನ್ಸಿಸ್ಟೆಂಟ್ಲಿ ಮೇಡ್ ಫನ್ ಆಫ್ ದಟ್. ಕೆಲವೊಂದ್ಸತಿ ಟೀಚರ್ಸ್ ಝೀರೋನ ಜೀರೋ ಅಂತಿರೋದು ಉಂಟು. ನೀವು ಅದಕ್ಕೆ ಯು ವುಡ್ ಹ್ಯಾವ್ ಕ್ರಿಯೇಟೆಡ್ ಎ ಫನ್ ಔಟ್ ಆಫ್ ಇಟ್. ಯು ವುಡ್ ಹ್ಯಾವ್ ಗಾಟ್ ಇನ್ ಟು ಹರಾಸಿಂಗ್, ಯು ವುಡ್ ಹ್ಯಾವ್ ಗಾಟ್ ಇನ್ ಟು ಅಬ್ಯೂಸಿಂಗ್, ಯು ವುಡ್ ಹ್ಯಾವ್ ಸ್ಟಾರ್ಟೆಡ್ ಮೇಕಿಂಗ್ ಫನ್ ಅಬೌಟ್ ಇಟ್. ಇದು ನೀವು ನಿಂತು ಬೇರೆಯವ್ರಿಗೆ ಕೊಡುವಾಗ ಅದೊಂಥರ ಚೆನ್ನಾಗಿರುತ್ತೆ. ಅದೇ ಬೇರೆಯವರು ನಿಮಗೆ ಕೊಟ್ಟಾಗ ನೀವು ರಿಸೀವ್ ಮಾಡ್ಕೊತೀರಲ್ಲ, ಅವಾಗ ತುಂಬಾನೇ ಕಷ್ಟ ಆಗುತ್ತೆ. So we say neither be a part of anybody trying to bully anybody or
you be a victim at that particular point also, and be a good friend to somebody who is getting bullied. ನಿಮ್ಮ ಸ್ನೇಹಿತರಿಗೆ ಯಾರೋ ತುಂಬಾ ತಮಾಷೆ ಮಾಡ್ತಿದ್ದಾರೆ ಕನ್ಸಿಸ್ಟೆಂಟ್ ಆಗಿ, ಅವ್ನು ಎಷ್ಟು ಅದು ಡಿಸ್ಟರ್ಬ್ ಆಗ್ತಿದೆ ಅಂದ್ರೆ ಅವ್ನು ಕೆಲವೊಂದ್ಸತಿ ಕಾಲೇಜ್ಗೆ ಬರ್ದಲ್ಲೇ ಇದ್ದಿದ್ದು ಉಂಟು. ಅವಾಗ ಅವ್ರ ಟೀಚರ್ ಗಮನಕ್ಕೆ ತನ್ನಿ, ಅವ್ರ ಪ್ಯಾರೆಂಟ್ಸ್ ಗಮನಕ್ಕೆ ತನ್ನಿ, ಈ ತರ ಏನೋ ಒಂದು ಇನ್ಸಿಡೆಂಟ್ ಆಯ್ತು ಆಫೀಸಲ್ಲಿ, ಚಿಕ್ಕ ಜಗಳಾನೆ, ಅದನ್ನ ತುಂಬಾ ಕ್ಯಾರಿ ಫಾರ್ವರ್ಡ್ ಮಾಡ್ಕೊಂತಿದ್ದಾರೆ. ಆಲ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಈಚ್ ಅಂಡ್ ಎವ್ರಿ ಒನ್ ಆಫ್ ಯು. ಅವಾಯ್ಡ್ ಮಾಡೋದ್ರಿಂದ ಸೊಲ್ಯೂಷನ್ ಸಿಗೋದಿಲ್ಲ. ಏನ್ ಮಾಡ್ಬೋದು ಅನ್ನೋದಕ್ಕೋಸ್ಕರ ಇವತ್ತಿನ ಈ ಸೆಷನ್. ಬುಲ್ಲಿಂಗ್ ಆಗ್ಬೋದು, ಹರಾಸ್ಮೆಂಟ್ ಇಲ್ಲ ಅಬ್ಯೂಸ್ ಆಗ್ಬೋದು, ಅದು ನಮ್ಮ ಅಕಾಡೆಮಿಕ್ ಇಂಪ್ಯಾಕ್ಟ್ ಬಿದ್ದೇ ಬೀಳುತ್ತೆ. ನಾವು ಓದ್ತಿರ್ತಕ್ಕಂಥ ಓದ್ಗೆ ಅದು ಪೆಟ್ಟು ಬಿದ್ದೇ ಬೀಳುತ್ತೆ. ನಾವು ಮುಂದೆ ಹೋಗ್ತಕ್ಕಂಥ ಒಳ್ಳೆ ಜಾಬ್ಗೂ ಹೋಗ್ದಲೇ ಇರೋ ತರ ಆಗುವಂತ ಪರಿಸ್ಥಿತಿನೂ ಬರುತ್ತೆ. ಸೊ ಹೌ ಇಟ್ ಕ್ಯಾನ್ ಇಂಪ್ಯಾಕ್ಟ್ ಯು ಅನ್ನೋದಕ್ಕೆ, ಇಟ್ ಕ್ಯಾನ್ ಇಂಪ್ಯಾಕ್ಟ್ ಯು ಫ್ರಮ್ ಆಲ್ ದ ವೇಸ್. ಸೊ ದಯವಿಟ್ಟು ಅದನ್ನ ನೀಟಾಗಿ ಇನಿಷಿಯಲ್ ಆಗಿ ಚಿಕ್ಕದಿದ್ದಾಗಲೇ ಹ್ಯಾಂಡಲ್ ಮಾಡಿ ಅನ್ನೋದಕ್ಕೋಸ್ಕರ ಇವತ್ತಿನ ಸೆಷನ್. ಮೆಂಟಲ್ ಹೆಲ್ತ್ ಮೇಲೂ ಇದು ಪ್ರಭಾವ ಬೀಳುತ್ತೆ. ಯಾರೇ ಒಬ್ರು ಆ ಸ್ಟೇಜ್ ಮೇಲೆ ಹೋಗಿ ಮಾತಾಡ್ಬೇಕಾ, ಸಿ ಐ ಸ್ಟಿಲ್ ರಿಮೆಂಬರ್ ಐ ವಾಸ್ ಫ್ರಮ್ ಎ ಕನ್ನಡ ಮೀಡಿಯಂ ಸ್ಕೂಲ್. ನಾವು ಓದಿದ್ದೆಲ್ಲ ಕನ್ನಡ ಮೀಡಿಯಂ, 1ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೂ ಓದಿದ್ದೆಲ್ಲ ಕನ್ನಡ ಮೀಡಿಯಂ. ನನಗೆ ಮೊದಲನೇ ಸತಿ ಇಂಗ್ಲಿಷ್ ಮಾತಾಡಬೇಕು ಅಂತ ಬಂದಾಗ ನನಗೆ ಮಾತಾಡ್ಲಿಕ್ಕೆ ಬರ್ತಿರ್ಲಿಲ್ಲ, ನನಗೆ ಇಂಗ್ಲಿಷ್ ಮಾತಾಡ್ಲಿಕ್ಕೆ ಇಷ್ಟನೂ ಇರಲಿಲ್ಲ. ನನಗೆ ಇದ್ದಿದ್ದು ಉಪೇಂದ್ರನಷ್ಟು ಆಟಿಟ್ಯೂಡ್ ಇತ್ತು ಇಂಗ್ಲಿಷ್ ಮೇಲೆ. ಅದು ಬ್ರಿಟಿಷರ್ಸ್ ಲ್ಯಾಂಗ್ವೇಜು, ನಾವು ಮಾತಾಡಬಾರ್ದು, ನಾವೇನು ಬ್ರಿಟಿಷರ್ಸ ಅನ್ನೋ ಥರ ಒಂದು ಆಟಿಟ್ಯೂಡ್ ಇಟ್ಕೊಂಡಿದ್ದೆ. ಬಟ್ ನನಗೆ ಮೊದಲನೇ ಸತಿ ಒಂದು ಪೆಟ್ಟು ಬಿದ್ದಾಗ ಐ ಅಂಡರ್ಸ್ಟುಡ್ ನಮ್ಮ ಕನ್ನಡದ ಮೇಲೆ ಅಷ್ಟೇ ಅಭಿಮಾನ ಇರಲಿ, ಅಷ್ಟೇ ರೆಸ್ಪೆಕ್ಟ್ಫುಲ್ ಆಗಿರೋಣ, ಬೇರೆ ಭಾಷೆನೂ ಕಲಿತು ನಮ್ಮ ಕೆರಿಯರ್ನ ನಾವು ಬೆಳೆಸ್ಕೋಬೇಕು ಅನ್ನೋದು ಅದು ಸ್ಟ್ರಾಂಗ್ ಆಗಿ ನನಗೆ ಬಂದಿದ್ದೇನೆ. ನಾನು ಕೆಲವೊಂದು ಇಂಗ್ಲಿಷ್ ಟ್ರೈನಿಂಗ್ ಸೆಂಟರ್ಸ್ನ ಅಪ್ರೋಚ್ ಮಾಡಿ ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್ ಕಲಿತು ಟುಡೇ ಇಫ್ ಐ ಆಮ್ ಏಬಲ್ ಟು ಸ್ಟ್ಯಾಂಡ್ ಇನ್ ಫ್ರಂಟ್ ಆಫ್ ಎವ್ರಿ ಒನ್ ಆಫ್ ಯು ಆ್ಯಂಡ್ ಇಫ್ ಐ ಆಮ್ ಏಬಲ್ ಟು ಸ್ಪೀಕ್ ದೋ ಐ ಆಮ್ ಎ ಕನ್ನಡ ಮೀಡಿಯಂ ಸ್ಟೂಡೆಂಟ್, ಐ ಟುಕ್ ಇಟ್ ಆಸ್ ಎ ಚಾಲೆಂಜ್. ಆಮೇಲೆ ಆ ಚಾಲೆಂಜ್ ಬರಲಿಕ್ಕೆ ಸಂಬಡಿ ಬುಲೀಡ್ ಮೀ ಅದಕ್ಕೋಸ್ಕರ ಬಂತು, ಸಂಬಡಿ ಹರಾಸ್ಡ್ ಮೀ ಅದಕ್ಕೋಸ್ಕರ ಬಂತು. ಮೊದಲನೇ ದಿನದ ಈಗಲೂ ಒಂದು ಸ್ಟೋರಿ ಇದೆ, ಹೇಳ್ತೀನಿ. ಅಲ್ಲಿ ಒಂದು ಸ್ಕೂಲಲ್ಲಿ ನಾನು ಟಾಪರ್. ನನಗೆ ಯಾವುದೇ ಪುಸ್ತಕ ಕೊಟ್ಟರು ಮೊದಲನೇ ಪುಟದಿಂದ ಲಾಸ್ಟ್ ಪುಟದವರೆಗೂ ಮೆಮರೈಸ್ ಮಾಡಿ ಇಮಿಡಿಯೇಟ್ ಆಗಿ ಅದನ್ನ ವಾಮಿಟ್ ಮಾಡೋದು, ಅದ್ರಲ್ಲಿ ನಾನು ಜಾಣ. ಮೋಸ್ಟ್ ಆಫ್ ಯು ಅದನ್ನೇ ಮಾಡ್ತಿದ್ದೀರಾ. ಅದನ್ನ ಜಾಣ್ತಾನ ಅಂತ ಅನ್ಕೊಬೇಡಿ. ಬಿಕಾಸ್ ರಿಯಲ್ ಟೈಮ್ ವರ್ಲ್ಡ್ ಅಲ್ಲಿ ಇಫ್ ಯು ಕ್ಯಾನ್ ಮೆಮರೈಸ್ ವಿಲ್ ದಟ್ ಮೇಕ್ ಯು ಎ ಸಕ್ಸಸ್ಫುಲ್ ಪರ್ಸನ್? ಡೆಫಿನೆಟ್ಲಿ ನಾಟ್. ಸೊ ಅಕಾಡೆಮಿಕ್ಸ್ ಈಸ್ ಇಂಪಾರ್ಟೆಂಟ್. ಅಕಾಡೆಮಿಕ್ಸ್ ಒಂದರಿಂದ ನೀವು ಸಕ್ಸಸ್ಫುಲ್ ಆಗ್ತೀರಾ? ಡೆಫಿನೆಟ್ಲಿ ಇಲ್ಲ. ನನಗೂ ಅದು ನಂತರನೇ ಗೊತ್ತಾಗಿದ್ದು. ಆ ಒಂದು ಆಟಿಟ್ಯೂಡ್ ಅಲ್ಲಿ ನಾನು ಕನ್ನಡ ಮೀಡಿಯಂ ಅಲ್ಲಿ ಓದಿದ್ರು. ಅವಾಗ ಕ್ರೈಸ್ಟ್ ಕಾಲೇಜ್ ಅಂತ ಇತ್ತು. ಅಷ್ಟೊಂದು ಇಂಪಾರ್ಟೆನ್ಸ್ ಯಾರು ಕೊಡ್ತಿರ್ಲಿಲ್ಲ ಕ್ರೈಸ್ಟ್ ಕಾಲೇಜ್ಗೆ. ಅಲ್ಲಿ ಜನರು ಹೋಗ್ಲಿಕ್ಕೂ ಇಷ್ಟಪಡ್ತಿರ್ಲಿಲ್ಲ. ನಮ್ಮನೆ ಅಲ್ಲಿಗೆ ತುಂಬಾ ಹತ್ರ ಇತ್ತು. ನಾವು ನಿಮೆನ್ಸ್ ಹತ್ರ ಇರೋದ್ರಿಂದ ಕ್ರೈಸ್ಟ್ ಕಾಲೇಜ್ ಅಲ್ಲೇ ಹತ್ರ ಇದ್ದಿದ್ದಕ್ಕೋಸ್ಕರ ನಾವು ಯಾವುದೋ ಒಂದು ಕಾಲೇಜ್ ಅಪ್ಲೈ ಮಾಡಬೇಕಿತ್ತು. ಅವಲಕ್ಕಿ ಬೋಲಕ್ಕಿ ಕಾಂಚಿನ ಅಂತ ಕೊಟ್ಟಾರ ಅನ್ಸಿತ್ತು, ಅಪ್ಲೈ ಮಾಡಿದ್ವಿ. ನಂದೇ ಫಸ್ಟ್ ಹೆಸರು. ಯಾಕೆ ಯಾರು ಕ್ರೈಸ್ಟ್ ಹೋಗ್ತಿರ್ಲಿಲ್ಲ, ಅಲ್ಲಿ ಡ್ರಗ್ಸು ಏನೇನೋ. ಅದ್ರಲ್ಲಿ ಹಬ್ಬ ಅಂದ್ರೆ ಒಳಗಡೆ ತುಂಬಾ ಒಳಗಡೆ ಹೋದ್ರೆ ಒಂದು ಬಿಲ್ಡಿಂಗ್ ಇರೋದು, ಬರೀ ಫಸ್ಟ್ PUC ಸೆಕೆಂಡ್ PUC ಡಿಗ್ರಿ ಮಾತ್ರ ಇತ್ತು. ಕೆಲವೇ ಸ್ಟೂಡೆಂಟ್ಸ್ ಇರ್ತಿದ್ರು, ಯಾರಿಗೂ ಬರ್ಲಿಕ್ಕೆ ಇಷ್ಟ ಇರಲಿಲ್ಲ. ನನಗೆ ರಿಸಲ್ಟ್ ಏನೋ ಅವರು ಸೆಲೆಕ್ಷನ್ ರಿಸಲ್ಟ್ ಅನೌನ್ಸ್ ಮಾಡಿದಾಗ ಮೇಲ್ಗಡೆ ನನ್ನ ಹೆಸರಿತ್ತು, ಅದ್ರ ಕೆಳಗಡೆ ಇನ್ನೊಬ್ಬರ ಹೆಸರಿತ್ತು. ಪರ್ಸೆಂಟೇಜ್ ಎಷ್ಟು ಡಿಫ್ರೆನ್ಸ್ ಇತ್ತು ಅಂದ್ರೆ 15% ಮಾರ್ಕ್ಸ್ ಡಿಫ್ರೆನ್ಸ್ ಇತ್ತು. ನಾನು ಬಿಟ್ರೆ ಇನ್ ಯಾರು ಇಂಗ್ಲಿಷ್ ಮೀಡಿಯಂ ಅವರು ಅಲ್ಲಿ ಬರಕ್ ಯಾರು ಓಕೆ ಇರಲಿಲ್ಲ. ಎಲ್ಲ 75% ಗಿಂತ ಕೆಳಗಡೆ ಇದ್ದವರೇ ಇದ್ದಿದ್ದು. ನನ್ಗೆ ಒಬ್ಬನಿಗೇನೆ 95% ಇದ್ದಿದ್ದು. ಆ ಒಂದು ವಿಚಾರನ ನೋಡ್ಕೊಂಡು ಎಲ್ಲರೂ ಪೇರೆಂಟ್ಸ್ಗೆ ಏನ್ ಅನ್ಸುತ್ತೆ, ನಿಮ್ ತಂದೆ ತಾಯಿಗಳಿಗೂ ಮೊದಲು ಮನ್ಸಲ್ಲಿ ಬರೋದೇನು, ನನ್ನ ಮಗ ಯಾರನ್ನ ಚೆನ್ನಾಗಿ ಓದೋರು ಸಂಘ ಇದ್ರೆ ಅವನು ಓದ್ಲಿಕ್ಕೆ ಅವನಿಗೂ ಹೆಲ್ಪ್ ಆಗುತ್ತೆ, ಅವನು ಮುಂದೆ ಬರ್ತಾನೆ, ಅವನು ಅದೇ ತರ ಫಾಲೋ ಮಾಡ್ತಾನೆ. ಅದಕ್ಕೋಸ್ಕರ ಏನ್ ಹೇಳ್ತಾರೆ, ನಿಮ್ಗೆ ವಾರ್ನ್ ಮಾಡು ಒಂದೊಂದ್ಸತಿ ಕಾಲೇಜಲ್ಲಿ ಕಳಿಸ್ತಾರೆ. ನೋಡೋ, ಯಾರು ಓದಲ್ಲ ಅವ್ರ ಹತ್ರ ಹೋಗಿ ಚಗ್ಲು ಬಾರ್ಸಕ್ ಹೋಗ್ಬೇಡ, ಯಾರು ಚೆನ್ನಾಗಿ ಓದ್ತಾನೋ ಅವನೊಟ್ಟಿಗೆ ಸ್ನೇಹಿತರ ತರ ಇರು, ಅದರಿಂದ ನಿನಗೂ ಒಳ್ಳೇದಾಗುತ್ತೆ. ಕಾಮನ್, ಎಲ್ಲರೂ ಹೇಳೋದು ಅದನ್ನೇ. ಈ ಒಂದು ಆಟಿಟ್ಯೂಡ್ ಅಲ್ಲಿ ಮೊದಲನೇ ದಿನ ಎಲ್ಲ ಪೇರೆಂಟ್ಸ್ಗೂ ಮಲ್ಲಿಕಾರ್ಜುನ ಯಾರೋ ಅವ್ನು ನೋಡ್ಬೇಕು ಅನ್ನೋ ಒಂದು ಆಟಿಟ್ಯೂಡ್ ಇತ್ತು. ನಾನು ಹೋದೆ ಕ್ರೈಸ್ಟ್ ಕಾಲೇಜ್ಗೆ. ಅಲ್ಲಿವರೆಗೂ ನಾನು ಕೋ ಎಜುಕೇಶನಲ್ ಓದ್ದವನೇ ಅಲ್ಲ. ಎಲ್ಲ ನಮ್ದು ಸರ್ಕಾರಿ ಶಾಲೆಗಳೆಲ್ಲ ಗರ್ಲ್ಸ್ ಶಾಲೆ ಬೇರೆ ಇರುತ್ತೆ, ಬಾಯ್ಸ್ ಶಾಲೆ ಬೇರೆ ಇರುತ್ತೆ. ಮೊದಲನೇ ದಿನ ಹೋಗ್ತೀನಿ. ನಾನು ಹೋಗಿದ ತಕ್ಷಣ ನಮ್ಮ ಫ್ರೆಂಡ್ ಜೋರಾಗಿ ಹೇಳ್ಬಿಟ್ಟ, ಈ ಈಸ್ ಮಲ್ಲಿಕಾರ್ಜುನ್ ಅಂತ.
ಅಲ್ಲಿ ಎಷ್ಟೊಂದು ಜನ ಪೇರೆಂಟ್ಸ್ ದೇ ವಾಂಟೆಡ್ ಟು ಕಮ್ ಅಂಡ್ ಮೀಟ್ ಮೀ. ಯಾಕೆ 95 ಬಂದಿದೆ, ಒಳ್ಳೆ ಹುಡುಗ, ನನ್ನ ಮಗಳನ್ನು ಇವ್ರಿಗೆ ಪರಿಚಯ ಮಾಡ್ಕೊಡೋಣ, ನನ್ನ ಮಗಳನ್ನು ಇವ್ರಿಗೆ ಪರಿಚಯ ಮಾಡ್ಕೊಡೋಣ. ಅವಾಗ ಅವನ ಪರಿಚಯದಿಂದ ಇವ್ರಿಗೂ ಓದೋದ್ರ ಮೇಲೆ ಒಂದು ಸ್ವಲ್ಪ ಇಂಟ್ರೆಸ್ಟ್ ಬರಲಿ. 75 ಇರೋನು 80 ಹತ್ರನಾದ್ರೂ ಬರಲಿ, 95 ಒಟ್ಟಿಗಿದ್ರೆ ಕಾಮನ್. ವೆನ್ ಯು ಆರ್ ರೈಟ್ ಕೈಂಡ್ ಆಫ್ ಸಂಘ ಮಾಡಿದಾಗ ಆಟೋಮೆಟಿಕಲಿ ವಿ ವಿಲ್ ಗ್ರೋ. ರಾಂಗ್ ಕೈಂಡ್ ಆಫ್ ಸಂಘ ಮಾಡಿದಾಗ ಆಟೋಮೆಟಿಕಲಿ ವಿ ವಿಲ್ ಪೆರಿಶ್. ಸೊ ಇದನ್ನ ನೀವು ಆಲ್ವೇಸ್ ಮನಸ್ಸಲ್ಲಿ ಇಟ್ಕೊಂಡಿರಿ. ನಿಮ್ಮ ಸ್ನೇಹಿತರು ಯಾರು ಇರಬೇಕು ಅಂದ್ರೆ ನಿಮಗೆ ನೀವೇ ಒಂದು ಪ್ರಶ್ನೆ ಮಾಡ್ಕೊಬೇಕು, ನಾನು ಈ ಸ್ನೇಹಿತರೊಂದಿಗೆ ಇದ್ದಾಗ ನನ್ನ ಒಳ್ಳೆಯ ಬೆಳವಣಿಗೆಗೆ ಅದು ಸಹಕಾರ ಆಗುತ್ತಾ? ದೆನ್ ಯು ಗೋ ಅಹೆಡ್. ಆಗಲ್ಲ ಅಂದ್ರೆ ಯು ವಿಲ್ ಹ್ಯಾವ್ ಟು ಸ್ಟೇ ಅವೇ ಫ್ರಮ್ ಇಟ್. ಆ ದಿನ ಎವ್ರಿಬಡಿ ಸ್ಟಾರ್ಟೆಡ್ ಕಮಿಂಗ್ ಅಂಡ್ ಟೋಲ್ಡ್, ಯೋ ಮಲ್ಲಿಕಾರ್ಜುನ್, ಫ್ರಮ್ ವಿಚ್ ಸ್ಕೂಲ್ ಆರ್ ಯು, ವಾಟ್ ಸಬ್ಜೆಕ್ಟ್ಸ್ ಆರ್ ಯು ಟೇಕಿಂಗ್, ವೈ ಹ್ಯಾವ್ ಯು ಟೇಕನ್ ಸೈನ್ಸ್? ನನಗೆ ಒಂದು ಪದ ಇಂಗ್ಲಿಷ್ ಬರೋದಿಲ್ಲ, ಬರ್ಬಿಡ್ತೀನಿ, ಮಾತಾಡ್ಲಿಕ್ಕೆ ಬರೋದಿಲ್ಲ. ಎಷ್ಟು ಹಿಂಸೆ ಆಯಿತು ಅಂದಾಗ ನಾನು ಡೈರೆಕ್ಟಾಗಿ ಹೇಳ್ಬಿಟ್ಟೆ, ಐ ಡೋಂಟ್ ನೋ ಇಂಗ್ಲಿಷ್. ಅವಾಗ ಒಬ್ರು ತಾಯಿ ಆಮೇಲೆ ಮಗಳು, ಚಿ ಈ ಡಸಂಟ್ ನೋ ಇಂಗ್ಲಿಷ್, ಹೌ ಇಸ್ ದಟ್ ಈ ಗಾಟ್ ನನ್ನ 95% ಅಂದ್ರು. ಎಷ್ಟು ಜೋರಾಗಿ ಅದು ಪೆಟ್ ಬಿತ್ತು ಅಂದ್ರೆ ಅದನ್ನೇ ಹರಾಸಿಂಗ್ ಅನ್ನೋದು. ಸಮ್ಟೈಮ್ಸ್ ಹರಾಸ್ಮೆಂಟ್ ಆದಾಗ ತುಂಬಾ ಒಳ್ಳೇದಾಗಿದ್ದು ಇದೆ, ಸಮ್ಟೈಮ್ಸ್ ಹರಾಸ್ಮೆಂಟ್ ಆದಾಗ ತುಂಬಾನೇ ಕೆಟ್ಟದ್ದು ಆಗಿದ್ದಿದೆ. ಗಾಂಧೀಜಿಗೆ ಅವನು ಮೂವ್ ಆದಂತ ಕಂಪಾರ್ಟ್ಮೆಂಟ್ ಇಂದ ಅವನ್ನ ಒಂದು ಬೀದಿ ನಾಯಿ ತರ ಆಚೆ ಅಟ್ಟದಾಗ ಅವನಿಗೆ ಬಂದಿದ್ದು ಓನ್ಲಿ 2 ಥಾಟ್ ಪ್ರೋಸೆಸ್. ಇದು ಒಂದು ಜನ್ಮನ ನಾನು ಇರ್ಬೇಕಾ, ಈಗಲೇ ಸಾಯ್ತೀನಿ, ಸೂಸೈಡ್ ಮಾಡಿಕೊಂಡು ಅಂತ ಒಂದು ಥಾಟ್ ಪ್ರೋಸೆಸ್ ಬಂತು. ಅಂಡ್ ಇನ್ನೂ ಒಂದು ಧೈರ್ಯವಾದ ಥಾಟ್ ಪ್ರೋಸೆಸ್ ಬಂತು, ನಾನು ಈ ಬ್ರಿಟಿಷರ್ಸ್ ನ ಸೌತ್ ಆಫ್ರಿಕಾ ಇಂದ ಅಲ್ಲ, ಐ ಆಮ್ ಗೋಯಿಂಗ್ ಟು ಚೇಸ್ ದಮ್ ಔಟ್ ಆಫ್ ಇಂಡಿಯಾ ಅಂತ ಒಂದು ಆಲೋಚನೆ ಮಾಡಿ ಈ ಕಮ್ಸ್ ಬ್ಯಾಕ್ ಅಂಡ್ ಈ ಫೈಟ್ ಫಾರ್ ದಟ್ ಫ್ರೀಡಮ್ ಅಲ್ವಾ. ಬೋತ್ ಇಸ್ ಪಾಸಿಟಿವ್, ಬಟ್ ಆಲ್ವೇಸ್ ಪಾಸಿಟಿವ್ ಆಗೋದಿಲ್ಲ. ಅದಕ್ಕೋಸ್ಕರ ವಿ ಆರ್ ಟೇಕಿಂಗ್ ದಿಸ್ ಕ್ಲಾಸ್. ಸಮ್ಟೈಮ್ಸ್ ಈ ತರ ಅಬ್ಯೂಸಿವ್ ಎನ್ವೈರ್ಮೆಂಟ್ ಇದ್ದಾಗ ನೀವು ಯಾವ ತರ ರಿಯಾಕ್ಟ್ ಮಾಡಬೇಕು, ಯಾರನ್ನು ಕಾಂಟ್ಯಾಕ್ಟ್ ಮಾಡಬೇಕು, ನೀವೇ ಗೊತ್ತಿದ್ದೋ ಗೊತ್ತಿರದೇನೋ ಯಾರನ್ನ ಆ ತರ ಹರಾಸ್ಮೆಂಟ್ ಕ್ರಿಯೇಟ್ ಮಾಡ್ತಿದ್ದ ನಿಮ್ಗೆ ಗೊತ್ತಿರೋದಿಲ್ಲ. ನಾನು ಇನಿಷಿಯಲಿ ಸ್ಟ್ಯಾಮರ್ ಮಾಡ್ತಿದ್ದೆ, ಈಗಲೂ ಟೆಲಿಫೋನ್ ಅಲ್ಲಿ ಮಾತಾಡಿದಾಗ ವೆನ್ ಐ ಸ್ಪೀಕ್ ಓವರ್ ದ ಫೋನ್ ಯು ಕ್ಯಾನ್ ಮೇಕ್ ಔಟ್ ದಟ್ ಐ ಆಮ್ ಎ ವೆರಿ ಬ್ಯಾಡ್ ಸ್ಟ್ಯಾಮರರ್. ತೊದ್ಲುತ್ತೀನಿ. ಐ ಹ್ಯಾವ್ ಸೀನ್ ಪೀಪಲ್ ಕಾಲ್ಡ್ ಮೀ ತೊದ್ಲ ಡ್ಯೂರಿಂಗ್ ಮೈ ಸೋ ಕಾಲ್ಡ್ ಪ್ರೈಮರಿ ಸ್ಕೂಲ್ ಡೇಸ್. ಅವಾಗ ಏನಾಗೋದು, ಕಣ್ಣಲ್ಲಿ ನೀರು ಬರೋದು, ತುಂಬಾನೇ ಬೇಜಾರಾಗೋದು. ಬಟ್ ಅದೇ ಹುಡುಗರು ವೆನ್ ದೇ ಕಮ್ ಅಂಡ್ ಮೀಟ್ ಮೀ ಟುಡೇ, ಸರ್ ಐ ಫೀಲ್ ಸೋ ಹ್ಯಾಪಿ, ದೇ ಯೂಸ್ ಮೀ ಬೈ ದ ನೇಮ್ ಸರ್ ಬಿಕಾಸ್ ದ ಕೈಂಡ್ ಆಫ್ ಅಚೀವ್ಮೆಂಟ್ ವಾಟ್ ಐ ಹ್ಯಾವ್ ಮೇಡ್ they cannot compare with themselves at all. ಸರ್ ನೀವು ಮಾಡಿರೋ ಅಚೀವ್ಮೆಂಟು, ನೀವು ನಮ್ಮ ಸ್ನೇಹಿತರು ಆದ್ರೂ ನಿಮ್ಮನ್ನ ಸರ್ ಅಂತ ಹೇಳಬೇಕು ಅಂತ ಇಷ್ಟಪಡ್ತೀನಿ. ಏನ್ ಸರ್ ಸ್ಟೇಜ್ ಮೇಲೆ ಹೋದ್ರೆ ಅಷ್ಟು ಪರ್ಫೆಕ್ಟ್ ಆಗಿ ಮಾತಾಡ್ತೀರಾ? ಐ ನೆವರ್ ಥಾಟ್ ನೀವು ತೊದಲಿಸ್ತಿದ್ದವರು ಅಷ್ಟು ಪರ್ಫೆಕ್ಟ್ ಆಗಿ ಸ್ಟೇಜ್ ಮೇಲೆ ಹೋಗಿ ಒಂದು ಸ್ವಲ್ಪನೂ ಸ್ಟ್ಯಾಮರಿಂಗ್ ಇಲ್ಲದೆ ಅಷ್ಟು ಕಂಫರ್ಟಬಲ್ ಆಗಿ ಯಾರು ಏನೇ ಅನ್ಕೊಳ್ಳಿ ಒಂದು ಸ್ವಲ್ಪನೂ ಹಿಂದೆ ಮುಂದೆ ನೋಡಿದೆ, ಯು ವಿಲ್ ನೆವರ್ ಗೆಟ್ ಡಿಸ್ಟ್ರಾಕ್ಟೆಡ್. ಹೌ ಇಸ್ ದಟ್ ಯು ಆರ್ ಏಬಲ್ ಟು ಅಚೀವ್ ಅಂಡ್ ಸ್ಪೀಕ್ ಸೋ ಫ್ಲೂಯೆಂಟ್ಲಿ ಆನ್ ದ ಡಯಸ್ ಅಂದಾಗ ಐ ಟೆಲ್ ದಟ್ ಇಟ್ ಈಸ್ ಬಿಕಾಸ್ ಆಫ್ ಆಲ್ ಆಫ್ ಯು. All of you made fun of me, but I took that fun as a challenge and I actually came over that. ಅಂದ್ರೆ ಅದನ್ನ ಬೇರಿಸಿ ನಿಂತು ನಾನು ಸ್ಟ್ರಾಂಗ್ ಆದೆ. ಬಟ್ ಎವ್ರಿ ಟೈಮ್ ಅದು ಪಾಸಿಬಲ್ ಇರೋದಿಲ್ಲ. ಅದಕ್ಕೋಸ್ಕರ ಟುಡೇಸ್ ಕ್ಲಾಸ್ ವುಡ್ ಬಿ ವೆರಿ ಇಂಪಾರ್ಟೆಂಟ್. ಐ ವಿಲ್ ನಾಟ್ ಟೇಕ್ ಟೂ ಮಚ್ ಆಫ್ ಯುವರ್ ಟೈಮ್. ಐ ನೋ ಆಲ್ ಆಫ್ ಯು ಆರ್ ಬಿಸಿ ಗೈಸ್. ಒಂದು ಹಾಫ್ ಅನ್ ಅವರ್ ಅಲ್ಲಿ ನನ್ನ ಕ್ಲಾಸ್ ಮುಗಿಸಿ ನನ್ನ ಪಾಠಕ್ಕೆ ನಾನು ಹೋಗ್ತೀನಿ. ಆಗಬಹುದಾ? ಓಕೆ. ನಾವು ಅದು ನಿಮ್ಮ ಅಕಾಡೆಮಿಕ್ ಮೇಲೆ ಇಂಪ್ಯಾಕ್ಟ್ ಬಿದ್ದೇ ಬೀಳುತ್ತೆ. ವಿ ವಿಲ್ ಬಿ ಸ್ಪೀಕಿಂಗ್ ಆನ್ ದಟ್ ಅಂಡ್ ಇಟ್ ಆಲ್ಸೋ ವಿಲ್ ಕ್ರಿಯೇಟ್ ಎ ಮೆಂಟಲ್ ಹೆಲ್ತ್ ಇಶ್ಯೂಸ್ ಫಾರ್ ಎವ್ರಿ ಒನ್ ಆಫ್ ಅಸ್. ನಮ್ಮೆಲ್ಲರಿಗೂ ಗೊತ್ತಿರಲಿ, ಆಲ್ ಸ್ಟ್ರಾಂಗ್ ಪೀಪಲ್ whom you consider strong, they are not strong. Abhishek Bachchan had a depression problem. Deepika Padukone had a depression problem. Even great actors like Raj Kapoor had a depression problem. So depression ಅನ್ನೋದು, ಗೆಟಿಂಗ್ ಇಂಟು ನೆಗೆಟಿವಿಟಿ ಅನ್ನೋದು ಅದು ಯಾರು ಒಬ್ರು ಸ್ವತ್ತು ಅಲ್ಲ, ಎಲ್ಲರೂ ಎಕ್ಸ್ಪೀರಿಯನ್ಸ್ ಮಾಡ್ತಾರೆ. ಆ ಟೈಮಲ್ಲಿ ಹೌ ಡು ಯು ಓವರ್ಕಮ್ ದಟ್? ನಿಮ್ಮ ಮೆಂಟಲ್ ಹೆಲ್ತ್ ನ ಯಾವ ತರ ನೀವು ಪ್ರಿವೆಂಟ್ ಮಾಡ್ಕೋಬೇಕು, ಆಮೇಲೆ ಏನೇ ಬುಲ್ಲಿಂಗ್ ಆದ್ರೂ ಅದಕ್ಕೆ ಪ್ರಿವೆಂಟಿವ್ ಮೆಜರ್ಸ್ ಏನೇನೋ ನೀವು ಸೂಕ್ಷ್ಮಗಳನ್ನ ಅರ್ಥ ಮಾಡ್ಕೋಬೇಕು. ನಾವು ಎಕ್ಸಾಕ್ಟ್ ಆಗಿ ಬುಲ್ಲಿಂಗ್ ನ ಯಾವ ತರ ಡಿಫೈನ್ ಮಾಡ್ಬೋದು? ಫಿಸಿಕಲ್ ಆಗಿ ಯಾರೇ ಹೊಡೆಯೋದು, ಇಲ್ಲ ತಮಾಷೆಗೆ ಕನ್ಸಿಸ್ಟೆಂಟ್ ಆಗಿ ಹೊಡೆಯೋದು, ಮುಂದೆ ಕೂತಾಗ ತನ್ನ ಮೇಲೆ ಪಟ್ ಅಂತ ಹೊಡೆಯೋದು, ಒಂದ್ ಸತಿ ಓಕೆ, ಎರಡ್ ಸತಿ. ಇಫ್ ಈಸ್ ಕನ್ಸಿಸ್ಟೆಂಟ್ಲಿ ಡೂಯಿಂಗ್, ಬ್ರಿಂಗ್ ಇಟ್ ಟು ದ ನೋಟಿಸ್ ಆಫ್ somebody, that is what we call bullying. No sir, I will just live it like that only, it will lead to complication. No, it will definitely lead to complication. Do it right now. Go to the authorities, go to the person who is responsible
and get rid of it. Anything, eating, showing, ಡ್ಯಾಮೇಜಿಂಗ್ ದ ಬಿಲಾಂಗಿಂಗ್ಸ್. ನಾನು ವಾಟರ್ ಕ್ಯಾನ್ ತಂದಿರ್ತೀನಿ, ಇಲ್ಲಿಂದ ಅಲ್ಲಿಡೋದು, ಪ್ರತಿ ಸತಿ ಹಂಗೆ ಮಾಡೋದು. ನನ್ನ ಬ್ಯಾಗು ಫ್ರಂಟ್ ಬೆಂಚಲ್ಲಿ ಇದ್ರೆ ಲಾಸ್ಟ್ ಬೆಂಚ್ ಇಡೋದು. ಈವನ್ ಸ್ಮಾಲ್ ಟು ಸ್ಮಾಲ್ ಥಿಂಗ್ಸ್ ಇಸ್ ಕಾಲ್ಡ್ as bullying. Bullying is a repeated intentional harmful behavior. ಅದೇ ಫಿಸಿಕಲ್ ಆಗಿ ನೀನು ಕಾಮ್ ಮಾಡೋದು ಅಲ್ಲ, ಮೆಂಟಲ್ ಆಗಿ. ನಾನು ಪ್ರತಿ ಸತಿ ವಾಕಿಂಗ್ ಅವ್ರ ಮುಂದೆ ಸಾಕಿದಾಗ ಯು ಕಾಲ್ ಮಿ ಬೈ ನಿಕ್ ನೇಮ್ಸ್, ಅಬ್ಯೂಸಿವ್ ನೇಮ್ಸ್. ಕೆಲವರಿಗೆ ಕರಿಯ ಅಂತ, ಕೆಲವರಿಗೆ ಕುಳ್ಳ ಅಂತ, ಕೆಲವರಿಗೆ ಲಾಟ್ ಆಫ್ ನೇಮ್ಸ್ ನಿಮ್ಗೂ ಗೊತ್ತಿರುತ್ತೆ. ನೀವು ಕರಿಬಾರ್ದು. ಆಲ್ವೇಸ್ ರಿಮೆಂಬರ್, ಆಲ್ ಆಫ್ us will die one day and that day will be called as a judgment day. In Hindus also we speak about judgment day. ಒಂದು ವೆರಿ ಬ್ಯೂಟಿಫುಲ್ ಮೂವಿ ಬಂದಿತ್ತು. ಇಟ್ ಈಸ್ ಅಬೌಟ್ ಶಿವರಾಜ್ ಕುಮಾರ್ ಅಂಡ್ ಉಪೇಂದ್ರ ಅಂಡ್ ಡೆಫಿನೆಟ್ಲಿ ಅವರ್ ಹೀರೋ. It speaks about there is a judgment day. You will be answerable for every mischief that you have done. ಇಲ್ಲ ಸರ್, ನಾನು ಯಾರೋ ಹೇಳಿದ್ರು ದೇವ್ರಿಲ್ದರೆ ಜಾಗಕ್ಕೆ ಹೋಗಿ ಬಾಳೆಹಣ್ಣು ತಿಂದು ಬಾ ಅಂತ, ನಾನು ಟಾಯ್ಲೆಟ್ ಹೋಗಿ ಬಾಳೆಹಣ್ಣು ತಿಂದು ಬಂದೆ, ಅದು ಯಾರು ಇರಲಿಲ್ಲ ಅಂತ. ನೋ, ಪ್ಲೀಸ್ ಡೋಂಟ್ ಅಸ್ಯೂಮ್ ದಟ್. God will monitor every thought process. God ಅಲ್ಲ, ಚಿತ್ರಗುಪ್ತ, who is the bookkeeper, account keeper. ನೀವು ಯಾರಿಗೆ ಏನೇ ಹಾರ್ಮ್ ಕಾಸ್ ಮಾಡಿದ್ರೆ ಅದು ಡಬಲ್ ಆಗಿ ನಿಮ್ಗೆ ವಾಪಸ್ ಬೀಳುತ್ತೆ. ಅದು ಹೆಂಗೆ ಅಂದರೆ, ನೀವು ಒಂದು ಹಣನ ಬ್ಯಾಂಕಲ್ಲಿ ಡಿಪಾಸಿಟ್ ಮಾಡಿದಂಗೆ, ಆ ಹಣನ ಬ್ಯಾಂಕಲ್ಲಿ ಡಿಪಾಸಿಟ್ ಮಾಡಿದಾಗ ನಿಮ್ಗೆ ಗೊತ್ತಿಲ್ಲದೇ 10 ವರ್ಷ ಆದ್ಮೇಲೆ ಅದು 3 times ಜಾಸ್ತಿ ಆಗಿರುತ್ತೆ, ವಾಪಸ್ ತಗೋಬಹುದು. ವಾಪಸ್ ತಾನಾಗೆ ಬರುತ್ತೋ ಅದು ಪಾಸಿಟಿವ್. ನೆಗೆಟಿವ್ ಹಂಗೇನೆ, ಏನೋ ಒಂದು ಸಾಲ ತಗೊಂಡು ಮರ್ತ್ಬಿಟ್ಟು ಕಟ್ಟದೆ ಇದ್ದಾಗ ಅದೇ 3 ವರ್ಷ ಆದ್ಮೇಲೆ ಬಡ್ಡಿ, ಚಕ್ರ ಬಡ್ಡಿ, ಆ ಬಡ್ಡಿ ಅನ್ಕೊಂಡು ಇಟ್ ವಿಲ್ ಗಿವ್ ಯು ಬ್ಯಾಕ್ ಇನ್ ಅಬಂಡೆನ್ಸ್. ಸೊ ಫಾರ್ ದಟ್ ರೀಸನ್ ಪ್ಲೀಸ್ ಡು ನಾಟ್ ಬ್ರೇಕ್ ದ ರೂಲ್. ನಿಮ್ಗೆ ಆಗ್ತಿದ್ರೆ ವಿ ವಿಲ್ ಡಿಸ್ಕಸ್. ನೀವು ಯಾರಿಗಾನ ಮಾಡ್ತಿದ್ರೆ ದಯವಿಟ್ಟು ಇವತ್ತೇ ನಿಲ್ಲಿಸ್ಬಿಡಿ. ಇಟ್ ವಿಲ್ ನಾಟ್ ಲೀಡ್ ಟು ಯುವರ್ ಗ್ರೇಟ್ನೆಸ್ ಅಟ್ ಆಲ್. ಯಾರು ನಿಮ್ಮನ್ನ ಗ್ರೇಟ್ ಅಂತ ಕರೆಯೋದಿಲ್ಲ when you are actually criticizing somebody, when you are abusing somebody, when you are making for fun of anybody. ಸೊ ಅದು ಫಿಸಿಕಲ್ ಅಂತ. ವರ್ಬಲ್ ಅಂದಾಗ ಹೆಸರುಗಳನ್ನ ಕರೆಯೋದು, ಕಾಲಿಂಗ್ ನೇಮ್ಸ್. Just because he is dark you call him names, just because he is having long hairs jede anta kariyodu. All these are abusive. These are abusiveness. It should not be done. Threats matte insult madodu, sometimes insulting on the name of religion, insulting in the name of God, insulting in the name of color, insulting in the name of shape, insulting in the name of height, insulting in the name of knowledge. If yaudunu ಮಾಡಬಾರದು, it is very very dangerous. ಹಂಗೆ ಸೋಷಿಯಲ್ ಮೀಡಿಯಾದಲ್ಲಿ ಅನ್ನೆಸೆಸರಿ ರಾಂಗ್ ಮೆಸೇಜಸ್ ನ ಕಳಿಸಿ ನಿಮ್ಮ ಬಗ್ಗೆ ಕೆಟ್ಟ ಅಭಿಪ್ರಾಯ ಬರುವಂತರ ಮಾಡೋದು, ಆಲ್ ದೀಸ್ ಆರ್ ಕಾಲ್ಡ್ as bullying. ನೀವು ಇಂಟೆನ್ಷನಲಿ ಮಾಡಿ, ಅನ್ಇಂಟೆನ್ಷನಲಿ ಮಾಡಿ, ದಿಸ್ ಇಸ್ ಕನ್ಸಿಡರ್ಡ್ as a crime. You will have to pay a penalty if he goes and complains, because it is as per the law, it is cruel, it is criminal. No sir, ಸಾಯಿಸಿದ್ರೆ ಮಾತ್ರ criminal. No, who told you? Even creating the same kind of thing is called as criminal offense. So ದಯವಿಟ್ಟು ಇದನ್ನ ಮನಸ್ಸಲ್ಲಿ ಇಟ್ಕೊಂಡಿರಿ. do not take it very very lightly. ಆಮೇಲೆ ಯಾರನ್ನ ಅದನ್ನ ಮಾಡ್ತಿದ್ರೆ ಆ ಸಿಗ್ನಲ್ಸ್ ನ ಅರ್ಥ ಮಾಡ್ಕೊಂಡು ನಿಮ್ಮ ಕಾಲೇಜಲ್ಲಿ ಕೆಲವೊಬ್ರು ಟೀಚರ್ಸ್ ನ ಇದಕ್ಕೆ ಅಂತ ಜವಾಬ್ದಾರಿ ಕೊಟ್ಟಿರ್ತಾರೆ. ಗೌರ್ಮೆಂಟ್ ಸಂಸ್ಥೆಗಳಲ್ಲಿ ಅನೇಕ ಸಂಸ್ಥೆಗಳು ಟೂಲ್ ಫ್ರೀ ನಂಬರ್ ಕೊಟ್ಟಿರುತ್ತೆ. ಕೆಲವೊಂದ್ಸತಿ ಮ್ಯಾನೇಜ್ಮೆಂಟ್ ಇಂದ ನಿಮ್ಗೆ ಇಕ್ವಿಟಿ ಆಗ್ತಿರ್ಬೋದು, ಕೆಲವೊಂದ್ಸತಿ ನಿಮ್ಮ ಸ್ನೇಹಿತರೊಂದಿಗೆ, ಕೆಲವೊಂದ್ಸತಿ ನಿಮ್ಮ ಲೆಕ್ಚರರ್ಸ್ ಒಂದಿಗೆ, ಕೆಲವೊಂದ್ಸತಿ ನಿಮ್ಮ ಯುವರ್ ಓನ್ ಫ್ರೆಂಡ್ಸು, ಇಲ್ಲ ಹೋಗೋ ಬರೋ ದಾರಿ. ಎವ್ರಿಥಿಂಗ್ ಶುಡ್ ಬಿ ಮಾನಿಟರ್ಡ್ ಅಂಡ್ ಎವ್ರಿಥಿಂಗ್ ಶುಡ್ ಬಿ ಕಂಪ್ಲೇಂಟ್ ಇಫ್ ಇಟ್ ಇಸ್ ಸೀರಿಯಸ್. ಅದ್ರ ಬಗ್ಗೆನೇ ಇವತ್ತು ಮಾತಾಡ್ತಿರೋದು. ಹರಾಸ್ಮೆಂಟ್ ಅಂತ ಏನ್ ಕರಿತೀವಿ, ಕಂಟಿನ್ಯೂಸ್ ಆಗಿ ರಿಮಾರ್ಕ್ಸ್ ನ, ಅನ್ವಾಂಟೆಡ್ ರಿಮಾರ್ಕ್ಸ್ ನ ಪಾಸ್ ಆನ್ ಮಾಡೋದು, ಅದನ್ನ ವಿ ಕಾಲ್ ಇಟ್ as harassment. ಅಪಿಯರೆನ್ಸ್ ಬಗ್ಗೆ ಆಗ್ಬೋದು, ರಿಲಿಜನ್ ಬಗ್ಗೆ, ಕ್ಯಾಸ್ಟ್ ಬಗ್ಗೆ, ಜೆಂಡರ್ ಬಗ್ಗೆ, ಆಮೇಲೆ ಪರ್ಸನಲ್ ಲೈಫ್ ಬಗ್ಗೆ, ಪ್ಯಾರೆಂಟ್ಸ್ ಬಗ್ಗೆ, ಪ್ಯಾರೆಂಟ್ಸ್ ಮಾಡ್ತಿರೋ ಕೆಲಸದ ಬಗ್ಗೆ. ಅವನೊಬ್ಬ ಡ್ರೈವರ್ ಮಗ, ದಟ್ ಮೀನ್ಸ್ ಡ್ರೈವರ್ ಮಗ ಗ್ರೇಟ್ ಅಲ್ವಾ? ಫಿಶರ್ ಮ್ಯಾನ್ ಮಗ ಬಿಕೇಮ್ ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ. ಕಾರ್ಡ್ ಮನುಷ್ಯರು ಯಾರು? ದ್ರೌಪದಿ ಮುರ್ಮು, she becomes the president. So abusing on anybody's parents or relatives also, and abusing on anybody's poor being, adu saha it is called as harassment only. ಅದಲ್ಲದೆ ಸ್ಟಾಕಿಂಗ್ ಮಾಡೋದು, ಹುಡುಗರು ಸ್ಟಾಕ್ ಮಾಡೋದಿಲ್ಲ, ಬಟ್ ಆದರೂ ಟ್ರೈಂಗ್ ಟು ಫಾಲೋ ಸಂಬಡಿ ಫಾರ್ ಸಮ್ ರೀಸನ್. ಸೊ ಫಾಲೋಯಿಂಗ್ ಸಮ್ವನ್, ಮಾನಿಟರಿಂಗ್ ದೇರ್ ಮೂವ್ಮೆಂಟ್, sending repeated unwanted messages, ಇವೆಲ್ಲದನ್ನು ಸೇರಿಸಿ ವಿ ಕಾಲ್ ದಟ್ ಆಸ್ an harassment. ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳಿ. ಆಮೇಲೆ ಕ್ರಾಸಿಂಗ್ ಬೌಂಡ್ರೀಸ್, ಯಾವುದನ್ನೇ ಆಗಲಿ ಕನ್ಸಿಸ್ಟೆಂಟ್ ಆಗಿ ಜಾಸ್ತಿ ಮಾಡಿದಾಗ ಅದನ್ನ ವಿ ಕಾಲ್ ಇಟ್ ಆಸ್ ಟೀಸಿಂಗ್.
ಒಂದ್ಸತಿ ಇಫ್ ಐ ಆಮ್ ಇನ್ ದ ಕ್ಲಾಸ್ ಏ ರವಿ ಅಂದ್ರೆ ಪರವಾಗಿಲ್ಲ. ಕಂಟಿನ್ಯೂಸ್ ಆಗಿ ಎವ್ರಿ 5 minutes ಏ ರವಿ ದಟ್ ಇಸ್ ಹರಾಸ್ಮೆಂಟ್ ಓನ್ಲಿ. ಸೊ ಪ್ಲೀಸ್ ಕೀಪ್ ದಟ್ ಇನ್ ಮೈಂಡ್, ಯಾವ್ದು ಹರಾಸ್ಮೆಂಟ್ ಅಲ್ಲ ಅಂತ. ಬಿಕಾಸ್ ನಿಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ the harassment will lead to what is called as depression. Consistent ಆಗಿ if a person is abused, ಅವನಿಗೆ ಓದಿನ ಮೇಲೆ ಫೋಕಸ್ ಮಾಡೋಕ್ಕಾಗಲ್ಲ. ನಿಮ್ಮ ಸ್ನೇಹಿತರಿಗೂ ಆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಓದಿನ ಮೇಲೆ ಫೋಕಸ್ ಮಾಡೋಕ್ಕಾಗಲ್ಲ, ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಿಲ್ಲ, ಓದೋದು ಯಾವುದೋ ನೆನಪಿಗೆ ಕೊಡೋಕ್ಕಾಗ್ತಿಲ್ಲ, ಅವ್ನು ಊಟದ ಮೇಲೆ ಇಂಟ್ರೆಸ್ಟ್ ಇಲ್ಲ, ಅವ್ನು ಕ್ಲಾಸಿಗೆ ಬರೋಕ್ಕೆ ಇಷ್ಟ ಇಲ್ಲ, ಯಾರ ಹತ್ರ ಮಾತಾಡೋಕ್ಕೆ ಇಷ್ಟ ಇಲ್ಲ. ಈ ಥರ ಒಂದು ಟೆಂಡೆನ್ಸಿಗೆ ಇಕ್ಕಿದಂಗೆ ಯಾರನ್ನ ನಿಮ್ಮ ಗ್ರೂಪಲ್ಲಿ ಶಿಫ್ಟ್ ಆದ್ರು ಅಂದರೆ ಯು ಶುಡ್ ಅಸ್ಯೂಮ್ ದೀಸ್ ಆರ್ ದ ಸಿಂಪ್ಟಮ್ಸ್ ದಟ್ ಹಿ ಹಸ್ ಗಾನ್ ಇನ್ ಟು ಸಮ್ ಕೈಂಡ್ ಆಫ್ ಎನ್ ಅಬ್ಯೂಸಿವ್ ಎಕ್ಸ್ಪೀರಿಯನ್ಸ್ ಅಂತ. ಸೊ ದಯವಿಟ್ಟು ಅಂಥ ಸ್ನೇಹಿತರು ಯಾರನ್ನ ಬದಲಾಗಿರೋದು ಕಂಡು ಬಂದರೆ ಅವ್ರ ಹತ್ರ ಮಾತಾಡಿ ಕೌನ್ಸಿಲಿಂಗ್ ಮಾಡಿ ಅವ್ರಿಗೆ ಹೆಲ್ಪ್ ಮಾಡಿ. ನೀವು ಎಷ್ಟು ಜನರಿಗೆ ಹೆಲ್ಪ್ ಮಾಡ್ತೀರಾ, ಇಟ್ ಇಸ್ ಕಾಲ್ಡ್ ಅಸ್ ಗುಡ್ ಕರ್ಮ. ನಿಮಗೆ ಫ್ಯೂಚರಲ್ಲಿ ಅನೇಕ ಸರಿ ಯು ವಿಲ್ ಆಲ್ಸೋ ವಿಲ್ ನೀಡ್ ದ ಸೇಮ್ ಕೈಂಡ್ ಆಫ್ ಹೆಲ್ಪ್. ಯಾರನ್ನ ಬಂದು ನಿಮ್ಗೆ ಸಹಾಯ ಮಾಡ್ತಾರೆ. Abuse is a most serious form of harmful behavior. In harmful ಅಂದ್ರೆ it involves deliberate infliction of physical, emotion or sexual harm on other person. ಕೆಲವೊಂದ್ಸತಿ ಕೆಟ್ಟ ಪದ ಕೆಲವರಿಗೆ ಇಷ್ಟ ಇಲ್ಲ. ಅದೇ ನಾರ್ತ್ ಕರ್ನಾಟಕಕ್ಕೆ ಹೋಗ್ಲಿ, they use certain words ಎಷ್ಟು ನಾರ್ಮಲ್ ಆಗ ಅಂದ್ರೆ ಅವ್ರು ಏನಾದ್ರು ಆ ಥರ ಮಾತಾಡಲಿಲ್ಲ ಅಂದ್ರೆ ಅವ್ರಿಗೆ ಚಿಂತೆ ಶುರು ಆಗುತ್ತೆ. ಯಾಕೋ ಇವರ ಅದೇನೋ ಮಾತಾಡಲೇ ಇಲ್ಲ, ಏನೋ ಎಡವಟ್ಟಾಗಿರ್ಬೋದು, ಬಟ್ ಯು ಕಾಂಟ್ ಯೂಸ್ ಇಟ್ ಹಿಯರ್. ಬೆಂಗಳೂರಲ್ಲಿ ಯಾರನ್ನ ಮಾತಾಡಿ ಅವ್ನು ರಾತ್ರಿ ಎಲ್ಲ ನಿದ್ದೆ ಬರೋ ಮಾಡೋದಿಲ್ಲ. ಆಮೇಲೆ ಅವ್ರ ಅಪ್ಪಂಗೆ ಹೇಳ್ತೇನಪ್ಪ, ಅದೇ ಅದು ನನ್ನ ನರೇಶ ನಾರ್ತ್ ಕರ್ನಾಟಕದವನು ಯಾವಾಗಲೂ ಬೈತಾನಪ್ಪ ಅಂದಾಗ ಅವ್ರ ಅಪ್ಪ ಹೇಳ್ತಾರೆ ಇಲ್ಲ ಕಣೋ ಅವ್ರ ಭಾಷೆನೇ ಅದು ಅಂದ್ಬಿಟ್ಟು ಯೂಟ್ಯೂಬ್ ಅಲ್ಲಿ ಒಂದೆರಡು ವಿಡಿಯೋ ತೋರಿಸಿದಾಗ ಅವನಿಗೆ ಅದು ಅಬ್ಯೂಸಿವ್ ಅಲ್ಲ ಅಂತ ಗೊತ್ತಾಗುತ್ತೆ. ಅದಕ್ಕೆ ನಿಮ್ಗೆ ಯಾವ್ದು ಅಬ್ಯೂಸಿವ್ ಅಲ್ಲ ಅನ್ಸುತ್ತೋ ಅದು ಬೇರೆಯವ್ರಿಗೆ ಅಬ್ಯೂಸಿವ್ ಆಗಿರುತ್ತೆ. ಸೊ ದಯವಿಟ್ಟು ಬಿ ಕಾಶಿಯಸ್ ಅಬೌಟ್ ದಟ್. ಫಿಸಿಕಲ್, ಎಮೋಷನ್, ಸೆಕ್ಷುವಲ್ ಆರ್ಮ್ ಆನ್ ಅದರ್ ಪರ್ಸನ್, ಅದು ಆಮೇಲೆ ಫಿಸಿಕಲ್ ಆಗಿ ಹೊಡೆಯೋದು, ಅಸಲ್ಟ್ ಮಾಡೋದು, ಸೆಕ್ಷುವಲ್ ಅನ್ವಾಂಟೆಡ್ ಆಲ್ವೇಸ್ ಯಾಕೆ ಮೂಟ್ ಮಾತಾಡ್ತೀಯ, ದೂರದಿಂದ ಮಾತಾಡೋ. ಕೆಲವ್ರಿಗೆ ಇಷ್ಟ ಆಗಲ್ಲ, ಕೆಲವ್ರು ಹೋಗಿ ಅಗ್ಗೆ ಮಾಡ್ಕೊಂಡ್ಬಿಡ್ಬೇಕು. ಇಟ್ಸ್ ನಾಟ್ ರಿಕ್ವೈರ್ಡ್. ಇಫ್ he is not liking it, please don't do it. If somebody is liking it, do it. So this is what you call not being abusive and being abusive. A line has to be drawn. If he says no, that means it is no. ಅದೇ ಒಂದು ಸೆಂಟೆನ್ಸ್ ಅಲ್ಲಿ ನೋ ಅಂತ ಹೇಳಬೇಕಿಲ್ಲ. ನೋ ಮೀನ್ಸ್ ನೋ. ರಿಮೆಂಬರ್ ಯು ಆರ್ ಸಮ್ವನ್ ಯು ನೋ ಇಸ್ ಎಕ್ಸ್ಪೀರಿಯನ್ಸಿಂಗ್ ಅಬ್ಯೂಸ್. ನಿಮಗೆ ಗೊತ್ತಿರೋರು ಯಾರನ್ನ ಆ ಥರ ಅಬ್ಯೂಸಿವ್ ನೇಚರ್ ಅಲ್ಲಿ ಇದ್ರೆ ಅವ್ರ ಆಟಿಟ್ಯೂಡ್ ಹೀಗೆ ಇರುತ್ತೆ. ಯಾರದೇ ಈ ಮುಖ ಇದ್ರೆ ಫೈಂಡ್ ಔಟ್ ಆಗಿ, ಇಲ್ಲ ಮನೇಲಿ ಏನಾದರೂ ಒಂದೊಂದ್ಸತಿ ಸಾವಾದಾಗ ಆ ಥರ ಆಗಿರ್ಬೋದು. ಇಲ್ಲ ಅಂದಾಗ ಯಾರೇ ಏನಾದರೂ ಈ ಥರ ಮಿಸ್ಟ್ರೀಟ್ ಮಾಡಿದಾಗ ಈ ಥರ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಫಿಸಿಕಲ್ ಬುಲ್ಲಿಂಗ್ ಅಂದಾಗ ಹೊಡೆದಾಟಕ್ಕೆ ಇಳಿಯೋದು, ಪುಷಿಂಗ್, ಹಿಟ್ಟಿಂಗ್, ಡ್ಯಾಮೇಜಿಂಗ್ ಸಮ್ವನ್ಸ್ ಪ್ರಾಪರ್ಟಿ, ಅವ್ರ ಬ್ಯಾಗ್ ತೆಗಿಯೋದು, ಮಣ್ಣು ಹಾಕ್ಬಿಡೋದು, ಶೂ ಒಳಗಡೆ ಮಣ್ಣು ಹಾಕ್ಬಿಡೋದು, ಆಲ್ ದೀಸ್ ನಾಟಿ ಥಿಂಗ್ಸ್ ಆಲ್ ಆಫ್ ಅಸ್ ಹ್ಯಾವ್ ಡನ್. ವರ್ಬಲ್ ಬುಲ್ಲಿಂಗ್, ತಮಾಷೆ ಮಾಡೋದು, ಅವ್ನ ಡ್ರೆಸ್ ಬಗ್ಗೆ, ಅವ್ರ ಪ್ಯಾರೆಂಟ್ಸ್ ಬಗ್ಗೆ, ಅದನ್ನ ವರ್ಬಲ್ ಬುಲ್ಲಿಂಗ್. ನೇಮ್ ಕಾಲಿಂಗ್ ಅಂದ್ರೆ ಕೆಲವೊಂದು ಆಟಿಟ್ಯೂಡ್ ಬಗ್ಗೆ ಮಾತಾಡದೆ ಅವ್ನು ಸುಳ್ಳುಗಾರ ಅಂತ ಅನ್ನೋದು, ಅವನ ಜಲಸ್ಗಾರ ಅನ್ನೋದು, ಅವ್ನ ಸಾಲ್ಗಾರ ಅನ್ನೋದು. ಸೊ ಇವೆಲ್ಲ ಯು ಶುಡ್ ನಾಟ್ ಡೂ. ಆಮೇಲೆ ಸೋಷಿಯಲ್ ಬುಲ್ಲಿಂಗ್ ಅಂದ್ರೆ ನಾವು ಒಂದೇ ಇದ್ರಲ್ಲಿ ಇರ್ತೀವಿ, ಯಾರನ್ನ ನಮಗೆ ಇಷ್ಟ ಆದ ಕೆಲಸ ಮಾಡ್ಲಿಲ್ಲ ಅಂದಾಗ ಏನ್ ಮಾಡ್ತೀವಿ, ವಿ ಟ್ರೈ ಟು ಡಿಸ್ಟೆನ್ಸ್ ಇಟ್. ನೀನ್ ಬರಲ್ಲ, ಆಗಿಂದ ನೀನ್ ನಮ್ಮ ಗ್ರೂಪ್ ಅಲ್ಲಿ ಹೋಗು. ಆ ತರ ಅನ್ನೆಸೆಸರಿ ಪುಷಿಂಗ್ ಹಿಮ್ ಔಟ್ಸೈಡ್ ದ ಗ್ರೂಪ್, ಆಲ್ ದಟ್ ಆಲ್ಸೋ ವಿಲ್ ಬಿ ಕಾಲ್ಡ್ ಆಸ್ ಬುಲ್ಲಿಂಗ್. ಅದನ್ನ ಮಾಡಬಾರ್ದು. ಆಮೇಲೆ ಸೈಬರ್ ಬುಲ್ಲಿಂಗ್, ಆನ್ಲೈನ್ ಅಲ್ಲಿ ಮೆಸೇಜ್ ಕಳಿಸೋದು. ಈಗಂತೂ ಎಲ್ಲರ ಹತ್ರ ಮೊಬೈಲ್ ಇರುತ್ತೆ. ನೀನು ನನ್ನ ಮೇಲೆ ದೂರ ಹೇಳ್ದ ಇರು ಮಾಡ್ತೀನಿ ಅಂತ ಕನ್ಸಿಸ್ಟೆಂಟ್ ಆಗಿ ಮೆಸೇಜ್ ಕಳಿಸೋದು, ಅವೆಲ್ಲ ಮಾಡಿದ್ರೆ ಆನ್ಲೈನ್ ಟ್ರಾಲಿಂಗ್ ಮಾಡೋದು, ಥ್ರೆಟನಿಂಗ್ ಮೆಸೇಜ್ ಕಳಿಸೋದು, ಪೋಸ್ಟಿಂಗ್ ಹ್ಯುಮಿಲಿಯೇಟಿಂಗ್ ಕಂಟೆಂಟ್, ಅವ್ರದ್ದು ಡೀಪ್ ಫೇಕ್ ಫೋಟೋಸ್ ತೆಗೆದ್ಬಿಟ್ಟು ಆಗ್ತಕ್ಕಂಥದ್ದು, ಇವೆಲ್ಲ ಮಾಡಿದ್ರೆ ಇಟ್ ಈಸ್ ಎ ಕ್ರಿಮಿನಲ್ ಅಫೆನ್ಸ್. ಯು ವಿಲ್ ಬಿ ಪನಿಷಬಲ್ ಫಾರ್ ಆಲ್ ದೀಸ್ ಆಕ್ಟ್. ಅದ್ರ ಬಗ್ಗೆ ಒಂದು ಸ್ವಲ್ಪ ಗಮನ ಇದೆ. ನೆಕ್ಸ್ಟ್, ರ್ಯಾಗಿಂಗ್ ಬೈ ಸೀನಿಯರ್ಸ್. ರಿಯಲ್ ಲೈಫಲ್ಲಿ ಕಾಲೇಜಲ್ಲಿ ನಿಮಗೂ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ರ್ಯಾಗಿಂಗ್ ಬೈ ಸೀನಿಯರ್ಸ್ ನಿಮ್ಮ ಇಂಟ್ರೊಡಕ್ಷನ್ ಕೇಳ್ಬೋದು, ಒಂದು ಹಾಡು ಹೇಳೋ ಅನ್ಬೋದು, ಒಂದು ಡ್ಯಾನ್ಸ್ ಮಾಡೋ ಅನ್ಬೋದು, ಲೆಟ್ ದೇರ್ ಬಿ ಎ ಲೈನ್ ಡ್ರಾಪ್. ಅದು ಸಹ ಕೆಲವರಿಗೆ ಇಷ್ಟ ಆಗ್ದಲೇ ಇದ್ದಾಗ ನೀವು ಮಾಡಬಾರ್ದು. ಕೆಲವರು ಸ್ಟ್ರಾಂಗ್ ಆಗಿರೋರು ಸರ್ ನಾನು ಡ್ಯಾನ್ಸ್ ಮಾಡ್ತೀನಿ ಅಂದ್ರೆ ಅಲೋ ಹಿಮ್ ಟು ಡ್ಯಾನ್ಸ್. ಯಾರು ಮಾಡಲ್ಲ ಅಂತಾರೆ ಅವ್ರಿಗೆ ಫೋರ್ಸಬಲಿ ಮಾಡ್ಲಿಕ್ಕೆ ಹೇಳೋದು. ವಿ ಹ್ಯಾವ್ ಸೀನ್ ಲಾಟ್ ಆಫ್ ಕಂಪ್ಲೇಂಟ್ಸ್ ಹ್ಯಾವ್ ಬೀನ್ ಲಾಡ್ಜ್ಡ್ ಅಂಡ್ ಪೀಪಲ್ ಹ್ಯಾವ್ ಕಮಿಟೆಡ್ ಸೂಸೈಡ್ ಆಲ್ಸೋ. ಸೊ ಇಟ್ ಕ್ಯಾನ್ ಬಿಕಮ್ ಎ ವೆರಿ ಡೇಂಜರಸ್ ಹಿಟ್ ಆನ್ ಯುವರ್ ಲೈಫ್.
ದಯವಿಟ್ಟು ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ರ್ಯಾಗಿಂಗ್ ಬೈ ಸೀನಿಯರ್ಸ್, ಹ್ಯೂಮಿಲಿಯೇಟಿಂಗ್ ಆಕ್ಟ್ಸ್, ವರ್ಬಲ್ ಅಬ್ಯೂಸ್ ಮಾಡ್ತಕ್ಕಂಥದ್ದು, ಫಿಸಿಕಲ್ ಇಂಟಿಮಿಡೇಷನ್ ಮಾಡ್ತಕ್ಕಂಥದ್ದು, ರಿಮೂವ್ ಯೋರ್ ಶರ್ಟ್ ಅಂತಕ್ಕಂಥದ್ದು, ಆಮೇಲೆ ವಾಕ್ ವಿತ್ ಸಿಂಗಲ್ ಹ್ಯಾಂಡ್, ವಾಕ್ ವಿತ್ ಸಿಂಗಲ್ ಲೆಗ್, ಈ ತರ ಲಾಟ್ ಆಫ್ ಅಬ್ಯೂಸಿವ್ ಥಿಂಗ್ಸ್ ನ ಮಾಡಬಾರ್ದು. ಆಲ್ ದೀಸ್ ಆರ್ ಇಲ್ಲೀಗಲ್. ಇದು ಟ್ರೊಮ್ಯಾಟಿಕ್ ಆಗ್ಬೋದು, ನಿಮಗೆ ಗೊತ್ತಿರೋದಿಲ್ಲ, ಮನಸ್ಸು ತುಂಬಾನೇ ಚಂಚಲ. ಇಟ್ ಮೇ ಗೆಟ್ ಡ್ಯಾಮೇಜ್ ಫಾರ್ ಸ್ಮಾಲ್ ಪ್ರಾಬ್ಲಮ್ಸ್ ಆಲ್ಸೋ. ಅವ್ರು ಏನಾದ್ರು ಮಾಡ್ಕೊಂಡ್ಬಿಟ್ರೆ ಯುವರ್ ಲೈಫ್ ವಿಲ್ ಬಿ ಇನ್ ಥ್ರೆಟ್. ಬಾಡಿ ಶೇಮಿಂಗ್ ಮಾಡೋದು, ಯಾರ ದಪ್ಪ ಇರೋರ್ನ ತುಂಬ ದಪ್ಪ ಅನ್ನೋದು, ಕರಗಿರೋರ್ನ ಕರಿಯ ಅನ್ನೋದು, ಬೆಳ್ಳಗಿರೋರ್ನ ಮಲ್ಲಿಕಾರ್ಜುನ, ಬೆಳಗಿದ್ರೆ ಮಲ್ಲಿಕಾರ್ಜುನ ಬೆಳಗ್ಗೆ ಅನ್ನೋದು, ಮಲ್ಲಿಕಾರ್ಜುನ ಕರಗಿದ್ರೆ ಮಲ್ಲಿಕಾರ್ಜುನ ಕರಗೆ ಅನ್ನೋದು, ಯಾವುದು ಬೇಡ, ಮಲ್ಲಿಕಾರ್ಜುನ ಅಂತ ಕರೆದ್ಬಿಟ್ಟು ಸುಮ್ಮನಾಗಿ. ಸೊ ಮಾಕಿಂಗ್ ದ ಸ್ಟೂಡೆಂಟ್ಸ್ ವೇಟ್ ಬಗ್ಗೆ, ಸ್ಕಿನ್ ಬಗ್ಗೆ, ಕಲರ್ ಬಗ್ಗೆ, ಅಪಿಯರೆನ್ಸ್ ಬಗ್ಗೆ, ನಾಲೆಜ್ ಬಗ್ಗೆ ಅದು ಮಾಡಬಾರದು. ಆಮೇಲೆ ಡೆಲಿಬ್ರೇಟ್ ಆಗಿ ಸೋಷಿಯಲ್ ಎಕ್ಸ್ಕ್ಲೂಷನ್ ಮಾಡ್ತಕ್ಕಂಥದ್ದು, ಸೋಷಿಯಲ್ ಮೀಡಿಯಾಲಿ ಅದು ಇದು ಮೀಡಿಯಾಲಿ ಆನ್ಲೈನ್ ಟ್ರಾಲಿಂಗ್ ಮಾಡ್ತಕ್ಕಂಥದ್ದು, ಮೀಮ್ಸ್ ಪೋಸ್ಟ್ ಮಾಡೋದು, ಇಮೋಜೀಸ್ನ ಕೆಟ್ಟ ಇಮೋಜೀಸ್ನ ಮಾಡ್ತಕ್ಕಂಥದ್ದು, ಅದೆಲ್ಲ ಮಾಡಬಾರ್ದು. ಯು ಶುಡ್ ಆಲ್ವೇಸ್ ಅವಾಯ್ಡ್. ಯಾರನ್ನ ಈ ಎಕ್ಸ್ಪೀರಿಯನ್ಸ್ ಆಗ್ತಿದ್ರೆ ಅವ್ರನ್ನ ಐಡೆಂಟಿಫೈ ಮಾಡಿ, ಅವ್ರ ಹತ್ರ ಮಾತಾಡಿ, ಅವ್ರಿಗೆ ಕೌನ್ಸಿಲಿಂಗ್ ಮಾಡಿಬಿಟ್ಟು ಅವಾಯ್ಡ್ ಹಿಮ್ ಫ್ರಮ್ ಹ್ಯಾವಿಂಗ್ ಸಚ್ ಫಿಯರ್. ಇದನ್ನ ಎಷ್ಟು ಚೆನ್ನಾಗಿ ಮಾಡ್ತೀರೋ ಅಷ್ಟು ಇಟ್ ವಿಲ್ ಹೆಲ್ಪ್ ಯು. ಅವ್ರಿಗೆ ಏನಾಗುತ್ತೆ, ಇನಿಷಿಯಲಿ ದೇ ವಿಲ್ ಹ್ಯಾವ್ ಎ ಫಸ್ಟ್ ಲೆವೆಲ್ ಏನಾಗುತ್ತೆ, ವಿಡ್ರಾವಲ್ ಸಿಂಡ್ರೋಮ್ಸ್ ಅಂತ ಹೋಗ್ತಾರೆ. ಏನು, ಕ್ಲಾಸಿಂದ ವಿಡ್ರಾ ಆಗೋದು, ಸ್ನೇಹಿತರಿಂದ ವಿಡ್ರಾ ಆಗ್ತಕ್ಕಂಥದ್ದು, ಸಮ್ಟೈಮ್ಸ್ ಈವನ್ ಡ್ರಗ್ ಅಬ್ಯೂಸ್ ಅಂತ ಕರಿತೀವಿ. ಕೆಲವರು ಫೋರ್ಸಬಲಿ ಅವ್ರಿಗೆ ಇಷ್ಟ ಇಲ್ಲ ಅಂದ್ರು, sometimes you make him smoke. You may not continue to smoke because you have pushed him to smoking. That depression will lead him to more smoking, becoming alcoholic, more alcoholic. ನಿಮಗೆ ಗೊತ್ತಿರೋದಿಲ್ಲ, ನೀವು ಮಾಡಿದಂತ ಒಂದು ಸ್ಮಾಲ್ ಎಡವಟ್ ಇಂದ his life would have shattered to something very miserable. So very important that you take care, that you don't do it to anybody and let nobody do it to you. ಅವಾಗ ಅವ್ರು ಏನ್ ಮಾಡ್ತಾರೆ, ವಿಡ್ರಾವಲ್ ಮಾಡ್ಕೊಂತಾರೆ, ಆಂಗ್ಸೈಟಿ ತೋರಿಸ್ತಾ ಹೋಗ್ತಾರೆ, ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ಮಾರ್ಕ್ಸ್ ಕಮ್ಮಿ ಆಗ್ತಾ ಬರುತ್ತೆ. ಫಿಸಿಕಲ್ ಸಿಂಪ್ಟಮ್ಸ್ ಅವಾಗ ಹುಷಾರಿಲ್ಲ ಅನ್ನೋದು, ಹೊಟ್ಟೆ ನೋವು ಅನ್ನೋದು, ಹೆಡೇಕ್ ಅನ್ನೋದು, ಫ್ರೀಕ್ವೆಂಟ್ ಹುಷಾರಿಲ್ಲ ಮಲಗೋದು, ಆಲ್ ದೀಸ್ ಆರ್ ದ ಸಿಂಪ್ಟಮ್ಸ್. ನಿಮ್ಮಲ್ಲಿ ಯಾರೇ ಅದು ಎಕ್ಸ್ಪೀರಿಯನ್ಸ್ ಆಗ್ತಿದ್ರೆ ನೀವು ಈ ತರ ಮಾಡ್ತಿದ್ದೀರಾ ಅಂತಂದ್ರೆ somebody is bullying you ಅಂತಾನೆ ಅರ್ಥ. ನೆಕ್ಸ್ಟ್ ಇಂಪಾರ್ಟೆಂಟ್ ಬಂದು ಎಫೆಕ್ಟ್ಸ್. ಅದು ಯಾವ ತರ ಎಫೆಕ್ಟ್ ಆಗುತ್ತೆ ಅಂದ್ರೆ, ಪ್ರತಿ 3 ವಿದ್ಯಾರ್ಥಿಗಳಲ್ಲಿ ಇಲ್ಲೇ ತಗೊಂಡ್ರೆ 2 of them will be experiencing this kind of an experience sometime or the other. So 1 in 3 antrivi, let me say 2 in 3 will be a person who would have experienced bullying or harassment during his college days. So ಯಾರು ಇದಕ್ಕೆ ಹೊರಟಲ್ಲ, ಯಾರು ಜಾಸ್ತಿ ಎಕ್ಸ್ಪೀರಿಯನ್ಸ್ ಆಗಿರ್ತಾರೋ ಅವ್ರು ಬೇರೆಯವ್ರಿಗೆ ಇದನ್ನ ಜಾಸ್ತಿ ಮಾಡ್ತಾ ಹೋಗ್ತಾರೆ, ಬಿಕಾಸ್ ಅವ್ರು ಬಂದಿದ್ದನ್ನ they transfer it to others. So ನೀವು ಮೂವೀಸ್ ಅಲ್ಲಿ ನೋಡಿರ್ಬೋದು, 2 ಮೂವೀಸ್ ಅಲ್ಲಿ a person who is bullied during his college days, he becomes a serial killer, he becomes a serial offender, he becomes a serial problem creator in the future because of the abusive nature of what he experienced ಮನೇಲಿ ಆಗಿರ್ಬೋದು, ಅವರ ಲವ್ ಒನ್ಸ್ ಬಗ್ಗೆ ಆಗಿರ್ಬೋದು. ಸೊ ಪ್ಲೀಸ್ ಇದನ್ನ ನಿಮ್ಮ ಸ್ನೇಹಿತರಿಗೆ ಯಾರಿಗಾನ ಆಗ್ತಾ ಇದ್ರೆ ಈಗಲೇ ಅವ್ರನ್ನ ಕಂಟ್ರೋಲ್ ಮಾಡಿ ಸರಿಯಾದ ದಾರಿಗೆ ತಂದ್ರೆ ಯೋರ್ ಲೈಫ್ ಆಲ್ಸೋ ವಿಲ್ ಬಿ ಬ್ಲೆಸ್ಡ್ ಬಿಕಾಸ್ ಯು ಹ್ಯಾವ್ ಡನ್ ಗುಡ್ ಕರ್ಮ. ಅವ್ರ ಲೈಫು ಚೆನ್ನಾಗಾಗುತ್ತೆ. ನೆಕ್ಸ್ಟ್ ಲೋ ಕಾನ್ಫಿಡೆನ್ಸ್ ತೋರಿಸ್ತಾ ಹೋಗ್ತಾರೆ. 60% ಬಿಕಾಸ್ ಆಫ್ ದಿಸ್ ಬುಲ್ಲಿಂಗ್ ಅವ್ರ ಕಾನ್ಫಿಡೆನ್ಸ್ ಡ್ರಾಪ್ ಆಗ್ತಾ ಹೋಗುತ್ತೆ. ಆಮೇಲೆ 40% ಆಫ್ ಯು ನಿಮ್ಮ ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ಕಮ್ಮಿ ಆಗುತ್ತೆ. ಸಿ SSLC ವರೆಗೂ 85-90 ಓದೋರು ಅಟ್ಲೀಸ್ಟ್ 80 ರೇಂಜಲ್ಲಿ ಕಂಟಿನ್ಯೂ ಮಾಡಬೇಕು. ಕೆಲವರು ಕಂಟಿನ್ಯೂ ಮಾಡೋಕ್ಕಾಗಲ್ಲ ಬಿಕಾಸ್ ಆಫ್ ಆಲ್ ದಿಸ್. ಅವ್ರು ಗೊತ್ತಿಲ್ದೇನೋ they will be falling prey for all these bullying, harassment. ಅವ್ರ ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಅದ್ರ ಬಗ್ಗೆ ನಾವು ಹೇಳ್ತೀವಿ. ಆಮೇಲೆ ವಿಕ್ಟಿಮ್ಸ್ ಕೆಲವೊಂದ್ಸತಿ ಮೆಂಟಲ್ ಇಶ್ಯೂಸ್ ಹೋಗಿ ಡಿಪ್ರೆಷನ್ಗೆ ಹೋಗ್ಬಿಟ್ಟು ದೇ ಹ್ಯಾವ್ ಗಾನ್ ಫಾರ್ ಇರ್ರಿವರ್ಸಿಬಲ್ ಪ್ರಾಬ್ಲಮ್ಸ್ ಅಲ್ಲಿ ಸಿಗಾಕೊಂಡ್ಬಿಡ್ತಾರೆ. ಸೊ ದಯವಿಟ್ಟು ಇದ್ರ ಬಗ್ಗೆ ಸೀರಿಯಸ್ ಆಗಿ ಕನ್ಸಿಡರ್ ಮಾಡಿ. ಅವಾಗ ಏನ್ ಮಾಡ್ತಾರೆ ಸ್ಟೂಡೆಂಟ್ಸ್, ಅವರು ರಿಟಾಲಿಯೇಟ್ ಮಾಡ್ತಾರೆ. ಆ ಜಾಗದಿಂದ ಆಚೆ ಉಳ್ಕೊಳ್ಳೋದು, ಮನೆಯಿಂದ ಕಾಲೇಜ್ಗೆ ಹೋಗ್ತೀನಿ ಅಂತಾನೆ ಬರೋದು, ಕಾಲೇಜ್ಗೆ ಬಂದ್ರೆ ಇಲ್ಲೇ ಎಲ್ಲನ ಯಾರಿಗೂ ಗೊತ್ತಿಲ್ಲದೆ ಇರೋ ತರ ಇದ್ಬಿಟ್ಟು ಮನೆಗೆ ಹೋಗ್ತಕ್ಕಂಥದ್ದು. ಆಮೇಲೆ ಶೇಮ್ ಎಂಪಾರೆಸ್ಮೆಂಟ್ ಬೇಡ ಅಂತ ಆ ಗ್ರೂಪ್ ಇದ್ರೆ ಆ ಗ್ರೂಪ್ ಇದ್ದ ಜಾಗಕ್ಕೆ ಹೋಗದೆ ಇರ್ತಕ್ಕಂಥದ್ದು. ಆಮೇಲೆ ಲೋಕ್ ಯಾಕೆ ಹೆಂಗೆ ಅನ್ನೋ ಆಟಿಟ್ಯೂಡ್ ಅಲ್ಲಿ ಕೆಲವರು ಹೋಗ್ಬಿಟ್ಟು ಕಂಪ್ಲೇಂಟ್ ಮಾಡೋದಿಲ್ಲ. ಸಿ when a complaint is not complaint, you cannot expect solutions. Solutions ತಾನಾಗೆ ಬರುತ್ತೆ, ಅದಕ್ಕೆ ಸಾಧ್ಯನೇ ಇಲ್ಲ. When you complain, then only you will get a solution.
A good complainer is a leader because he is daring enough to go on complain. ನಿಮಗೆ ಆಗ್ತಿರ್ಲಿ ನಿಮ್ಮ ಸ್ನೇಹಿತರಿಗೆ ಆಗ್ತಿರ್ಲಿ ದಯವಿಟ್ಟು ಕಂಪ್ಲೇಂಟ್ ಮಾಡಿ. ಕಾಲೇಜಲ್ಲಿ ಕೆಲವೊಂದು ಅಥಾರಿಟೀಸ್ ಅದೇ ರೆಸ್ಪಾನ್ಸಿಬಿಲಿಟಿ ಅಂತ ಅವರು ಕೊಟ್ಟಿರ್ತಾರೆ. ನಿಮ್ಮ ಕಾಲೇಜ್ ಬುಕ್ ಅಲ್ಲೂ ಅದು ಡಿಸ್ಪ್ಲೇ ಮಾಡಿರ್ತಾರೆ, ಕೆಲವೊಂದು ನೋಟಿಸ್ ಬೋರ್ಡ್ಸ್ ಅಲ್ಲೂ ಹಾಕಿರ್ತಾರೆ. ಆಮೇಲೆ ಕೆಲವರಿಗೆ ಅದ್ರ ಬಗ್ಗೆ ಅವೇರ್ನೆಸ್ ಇರೋಲ್ಲ, ಹೋಗ್ಲಿ ಬಿಡು ಅನ್ನೋ ಆಟಿಟ್ಯೂಡ್ ಇರುತ್ತೆ. ಪ್ಲೀಸ್ ಡೋಂಟ್ ಅಲೋ ದೆಮ್ ಟು ಡೂ ಇಟ್. ಯು ಶುಡ್. ಆಮೇಲೆ ಯಾರನ್ನ ಆ ಥರ ಆಗ್ತಿದ್ರೆ ಆಸ್ ಎ ಗುಡ್ ಫ್ರೆಂಡ್ಸ್ ಅವ್ರಿಗೆ ಸಪೋರ್ಟ್ ಮಾಡಿ. ಕೋ ಎಜುಕೇಶನ್, ಯಾರನ್ನ ಹೆಣ್ಮಕ್ಳಿಗೆ ಇದೇ ಥರ ಹರಾಸ್ಮೆಂಟ್ ಆಗ್ತಿದ್ರೆ, ಯಾರನ್ನ ನಿಮ್ಗೆ ಗೊತ್ತಿರೋರಿಗೆ ಈ ಥರ ಹರಾಸ್ಮೆಂಟ್ ಆಗ್ತಿದ್ರೆ, ಗೊತ್ತಿಲ್ದೇನೋ ಅವ್ನ ಸ್ನೇಹಿತನೇ ಕಂಟಿನ್ಯೂಸ್ ಆಗಿ ಅವನಿಗೆ ಅಗೇನ್ ಅಂಡ್ ಅಗೇನ್ ಹೆಲ್ಪ್ ಮಾಡ್ತಿದ್ರೆ, ಯು ಸಪೋರ್ಟ್ ದಟ್ ವಿಕ್ಟಿಮ್, ಯು ಹೆಲ್ಪಿಂಗ್ ಆರ್ ದಟ್ ವಿಲ್ ಹೆಲ್ಪ್ ಯು. ಸೊ ಯಾವ್ದಾರ ಈ ತರ ಇನ್ಸಿಡೆಂಟ್ ಆದಾಗ ನೀವು ಯಾವ ತರ ರಿಯಾಕ್ಟ್ ಮಾಡಬೇಕು ಅಂತ ಇಮಿಡಿಯೇಟ್ ಆಗಿ ಹೋಗಿ ಅಲ್ಲಿ ರಿಯಾಕ್ಷನ್ಗೆ ಕೂತ್ಕೊಬೇಡಿ, ಯುದ್ಧಕ್ಕೂ ನಿಲ್ಲಕ್ಕೆ ಹೋಗ್ಬೇಡಿ. ಏನೇನು ಇನ್ಫಾರ್ಮೇಶನ್ ಕ್ಯಾಪ್ಚರ್ ಮಾಡೋಕ್ಕಾಗುತ್ತೋ ಅವ್ರ ಫೋನಲ್ಲಿ ಅಬ್ಯೂಸ್ ಮಾಡಿದ್ರೆ ಕಾಲ್ ರೆಕಾರ್ಡಿಂಗ್ ಇಟ್ಕೊಂಡಿರಿ, ಅವರು ಮೆಸೇಜಸ್ ಕಳಿಸಿ ಅಬ್ಯೂಸ್ ಮಾಡಿದ್ರೆ ಮೆಸೇಜ್ ಸ್ಕ್ರೀನ್ ಶಾಟ್ ಇಟ್ಕೊಂಡಿರಿ. ಸ್ಟೇ ಕಾಮ್. ಯಾರು ಕಂಪ್ಲೇಂಟ್ ಮಾಡಬೇಕು ಅವ್ರಿಗೆ ಸೈಲೆಂಟ್ ಆಗಿ ಹೋಗಿ ವಿತ್ ಫ್ಯಾಕ್ಟ್ಸ್ ಕಂಪ್ಲೇಂಟ್ ಮಾಡ್ಬಿಟ್ಟು ಬನ್ನಿ, ಸೊಲ್ಯೂಷನ್ ತಾನಾಗೆ ಬರುತ್ತೆ. ಸೇವ್ ಆಲ್ ದ ಎವಿಡೆನ್ಸಸ್. ಯಾವ ದಿನ ಮೆಸೇಜ್ ಕಳಿಸಿದ್ರು, ಯಾವ ಟೈಮಲ್ಲಿ, ಯಾವ ಲೊಕೇಶನ್, ಅವಾಗ ಆ ಜಾಗದಲ್ಲಿ ಯಾರ್ಯಾರಿದ್ರು ಅಷ್ಟನ್ನು ನೋಡ್ತಕ್ಕಂಥದ್ದು. ಆಮೇಲೆ ಇಮಿಡಿಯೇಟ್ ಆಗಿ ವರ್ಬಲ್ ಅಬ್ಯೂಸ್ ಮಾಡಕ್ ಹೋಗ್ಬೇಡಿ. ಕೆಲವೊಂದ್ಸತಿ ಯು ಕೆನಾಟ್ ಹ್ಯಾಂಡಲ್ ಲೈಕ್ ದಟ್. ಆರ್ಗ್ಯುಮೆಂಟ್ ನಿಂತಾಗ ಯಾರು ಗೆಲ್ಲೋದಿಲ್ಲ, ಕೊನೆಗೆ ಅದು ಅನಾಹುತದಿಂದನೇ ಅದು ಕಂಪ್ಲೀಟ್ ಆಗೋದು. ನೆವರ್ ಗೆಟ್ ಇನ್ ಟು ಎನ್ ಆರ್ಗ್ಯುಮೆಂಟ್. ಯು ಟೇಕ್ ಎವ್ರಿಥಿಂಗ್, ಗೋ ಬ್ಯಾಕ್ ಟು ದ ಅಥಾರಿಟೀಸ್ ಅಂಡ್ ಕಂಪ್ಲೇಂಟ್. ದಟ್ ವಿಲ್ ಗೆಟ್ ಯು ಎ ಸೊಲ್ಯೂಷನ್. Seek help immediately. Do not postpone. ನೀವು ಆದಷ್ಟು ಬೇಗ ಹೆಲ್ಪ್ ತಗೊಳ್ಳೋದು ಒಳ್ಳೆಯದಿರುತ್ತೆ. Listen without judgment. ಅಂದ್ರೆ ನಾವು ಯಾವುದೇ ಒಬ್ಬ ಸ್ನೇಹಿತ ಈ ತರ ಮಾಡ್ತಿದ್ದಾನೆ ಅಂತ ಗೊತ್ತಾದಾಗ ಯು ಶುಡ್ ಆನೆಸ್ಟ್ಲಿ ಟೆಲ್ ಹಿಮ್, ನೀನ್ ಮಾಡ್ತಿರೋದು ಸರಿ ಇಲ್ಲ, ನಿನಗೆ ಗೊತ್ತಿಲ್ಲ, ನಿನ್ ತಮಾಷೆ ಅಂತ ನೀನ್ ಮಾಡ್ತಿರ್ಬೋದು, ಬಟ್ ಅವ್ರಿಗೆ ಎಷ್ಟು ಹರ್ಟ್ ಆಗುತ್ತೆ ಅಂತ ಯು ಕೆನಾಟ್ ರಿಯಲೈಸ್. ಸೊ ದಯವಿಟ್ಟು ಮಾಡಬೇಡ ಅನ್ನೋದು ಹೇಳೋದು ಅದು ಇಂಪಾರ್ಟೆಂಟ್. ಸಜೆಸ್ಟಿಂಗ್ ಎ ಪರ್ಸನ್ ಹೂ ಇಸ್ ಬುಲ್ಲಿಂಗ್ ಆಲ್ಸೋ ವಿಲ್ ಬಿ ಯುವರ್ ರೆಸ್ಪಾನ್ಸಿಬಿಲಿಟಿ, ಅಂಡ್ ಸಜೆಸ್ಟಿಂಗ್ ಎ ಪರ್ಸನ್ ಹೂ ಇಸ್ ಗೆಟಿಂಗ್ ಬುಲ್ಲಿಂಗ್ ಟು ಗೋ ಆನ್ ಕಂಪ್ಲೇಂಟ್ ಆಲ್ಸೋ ಶುಡ್ ಬಿ ಯುವರ್ ರೆಸ್ಪಾನ್ಸಿಬಿಲಿಟಿ. ಗಿವ್ ದೆಮ್ ಸ್ಪೇಸ್ ಟು ಸ್ಪೀಕ್. ಏನಾದರೂ ಪ್ರಾಬ್ಲಮ್ ಇದ್ದಾಗ ಯೂಶಲಿ ವೆನ್ ವಿ ಹ್ಯಾಂಡಲ್ ಸರ್ ಸೆಷನ್ಸ್, ನಾವು ಸ್ಟೂಡೆಂಟ್ಸ್ನ ಕರೆದ್ಬಿಟ್ಟು ನಿಮ್ಮಲ್ಲೇ ನಿಮಗೆ ಗೊತ್ತಿತ್ತೋ ಗೊತ್ತಿದ್ದೇನೋ ಈ ಗ್ರೂಪಲ್ಲೇ ಇರ್ತಕ್ಕಂಥವ್ರು ಏನೋ ಒಂದು ವಿಚಾರಕ್ಕೆ ಏನೋ ಹೇಳ್ಬೇಕು, ನಿಮಗೆ ಮನ್ಸು ನೋವು ಆಗಿರುತ್ತೆ, ಬಂದು ಎಕ್ಸ್ಪ್ರೆಸ್ ಮಾಡಿ. ಅವಾಗ ಏನಾಗುತ್ತೆ, ಅವನು ಅಯ್ಯೋ ನೀನು ಅವತ್ತು ಅಷ್ಟೊಂದು ಬೇಜಾರು ಮಾಡ್ಕೊಂಡ, ನನಗೆ ಗೊತ್ತೇ ಇರಲಿಲ್ಲ, ಏನೋ ಐಸ್ ಕ್ರೀಮ್ ಕಮ್ಮಿ ಇರುತ್ತೆ, ಕೊಡ್ದಲೇ ಇದ್ರು ನಡೆಯೋದು, ಬಾ ಕೊಡ್ತೀನಿ ಅಂದ್ಬಿಟ್ಟು ಅವ್ನ ಹತ್ರ ಬಂದಾಗ ಇನ್ನೇನು 1 ಸ್ಪೂನ್ ಇದೆ ನಿನ್ಗೆ ಯಾಕೆ ಬೇಕು, ಅವ್ನ ಕೈ ನೀಡಿರ್ತಾನೆ, ಇನ್ನೇನು 1 ಸ್ಪೂನ್ ಇದೆ ಯಾಕೆ ಬೇಕು ಅಂತ ತೆಗೆದು ಇಟ್ಕೊಳ್ಳೋದು. ಅವನು ಎಷ್ಟು ಬೇಜಾರು ಪಡ್ಕೊಂಡಿರ್ತಾನೆ ಅದಕ್ಕೆ ಅಂದ್ರೆ ಯು ವಿಲ್ ನಾಟ್ ರಿಯಲೈಸ್. ನೀನ್ ಬೇಕಿದ್ರೆ ಈಗ ಅವ್ನು ಬಂದು ಎಕ್ಸ್ಪ್ರೆಸ್ ಮಾಡಿದಾಗ ಐ ಆಮ್ ವೆರಿ ಸಾರಿ ಕೊಡೋ, ನೀನು ಅವತ್ತು ಇಷ್ಟೊಂದು ಬೇಜಾರು ಮಾಡ್ಕೊಂಡು ಅಂತ ಗೊತ್ತಿರಲಿಲ್ಲ, ನೀನು ಗೊತ್ತಿದ್ದು ನೀನು ಇವತ್ತು ನಾನು ಐಸ್ ಕ್ರೀಮ್ ಕೊಡಿಸ್ತೀನಿ, ನೀನು ತಿನ್ನಲೇಬೇಕು ಅಂತ ಯು ಅಲ್ಲಲ್ಲೇ ಅದನ್ನ ಕ್ಲಿಯರ್ ಮಾಡ್ಕೊಂಬಿಡಿ. ಇಲ್ಲಾಂದ್ರೆ ಅದು ದೊಡ್ಡ ಮೌಂಟೇನ್ ತರ ಬೆಳೆದು ಕರ್ಮ ವಿಲ್ ಹಿಟ್ ಯು ಬ್ಯಾಕ್. It will hit you back. All of you who are not listening, making fun, going through the mobile, you are disrespecting a teacher who has come from an outside world, who has taken up a place as Guru Brahma, Guru Vishnu, Guru Devo Maheshwara, Guru Sakshat Parabrahma, Tasmai Shri Guruve Namaha. ನಮ್ಮ ಹಿಂದುತ್ವದಲ್ಲಿ ಒಬ್ಬ ಗುರುಗಳಿಗೆ ದೇವರಿಗಿಂತ ದೊಡ್ಡವನು ಈ ಪರಬ್ರಹ್ಮ, ಅಂದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರನ ಕ್ರಿಯೇಟ್ ಮಾಡತಕ್ಕಂತ ಪರಬ್ರಹ್ಮನ್ಗಿಂತ ದೊಡ್ಡವನು ಅನ್ನೋ ಒಂದು ಸ್ಥಾನ ಕೊಟ್ಟಿರುವಾಗ, ನೀವು ಯಾರೇ ಒಬ್ರು ಆಚೆಯಿಂದ ಬಂದು ಏನೇ ಒಂದು ಸೆಷನ್ ತಗೊಳ್ತೀನಿ ಅಂದಾಗ ಅವ್ರು ಏನೋ ಒಂದು ಎನರ್ಜಿ, ಒಂದು ವೈಬ್ಸ್ ತಗೊಂಡ್ಬಂದಿರ್ತಾರೆ. ಆ ಕ್ಲಾಸ್ನ ಶ್ರದ್ಧೆಯಿಂದ ಅಟೆಂಡ್ ಮಾಡಿದಾಗ ಇಟ್ ವಿಲ್ ಬೆನಿಫಿಟ್ ಯು ಓನ್ಲಿ. ಐ ಕೆನಾಟ್ ಎಕ್ಸ್ಪೆಕ್ಟ್ ಎ ಟೀಚರ್ನ ನಿಂತ್ಕೊಂಡು ನಿಮ್ಮನ್ನು ಮಾನಿಟರ್ ಮಾಡಿ. ಯು ಆರ್ ನಾಟ್ ಶೀಪ್ಸ್, ಯು ಆರ್ ನಾಟ್ ಎ ಗ್ರೂಪ್ ಆಫ್ ಶೀಪ್ಸ್, ಹರ್ಡ್ ಆಫ್ ಶೀಪ್ಸ್ ಅಂತ ಕರಿತೀವಿ. ಆ ಸ್ವಂತ ಇಚ್ಛೆಯಿಂದ ಬರಬೇಕು. ನಿಮ್ಮ ತಾಯಿ ಈಗ ಮನೆಯಲ್ಲಿ ಕೆಲಸ ಮಾಡ್ತಾ ಏನ್ ಅನ್ಕೊಂಡಿರ್ತಾರೆ, ನನ್ನ ಮಗ ಕಾಲೇಜ್ಗೆ ಹೋಗಿ ಏನೋ ಒಂದು ಕಲ್ತು ಬರ್ತಾನೆ ಅಂದ್ಬಿಟ್ಟು ಯಾರೋ ನಿಮ್ಮ ಮನೇಲಿ ನಿಮ್ಗೆ ಯಾರಿಗಾನ ಅನ್ಸುತ್ತಾ ನಿಮ್ಮ ತಾಯಿ ಮನೇಲಿ ಟೈಮ್ ವೇಸ್ಟ್ ಮಾಡ್ತಿರ್ತಾರೆ, ನಿಮ್ಮ ತಂದೆ ಈಗ ದುರಂತದ ಮೂವಿಗೆ ಹೋಗಿರ್ತಾರೆ. ನೆವರ್. ಕಷ್ಟಪಟ್ಟು ಕೆಲಸ ಮಾಡಿ ನನ್ನ ಮಗ ವಾಪಸ್ ಬರ್ತಾನೆ ಅಂತ ನಿಮ್ಮ ತಾಯಿ ನಿಮ್ಮ ಚಿಕ್ಕ ಮನೇನ ಕ್ಲೀನ್ ಮಾಡಿ ನನ್ನ ಮಗ ಬಂದಾಗ ನೀಟಾಗಿರ್ಲಿ, ಅವನೇನೋ ಓದ್ಕೊಳ್ಳೋಕೆ ಬರ್ಬೋದು, ನಾನು ಅವ್ನಿಗೆ ಅರಮನೆ ಕೊಡ್ಲಿಕ್ಕೆ ಆಗ್ಲಿಲ್ಲ, ಇದನ್ನೇ ಒಂದು ಅರಮನೆ ತರ ಅವ್ನಿಗೆ ಇಡ್ತೀನಿ ಅಂದ್ಬಿಟ್ಟು ಸ್ವಚ್ಛವಾಗಿ ಇಟ್ಬಿಟ್ಟು ನೀವು ಬಂದಿದ ತಕ್ಷಣ ಊಟನೋ ಕಾಫಿನೋ ಕೊಟ್ಟು
ನೀವು ಬೆಳಗ್ಗೆಯಿಂದ ಸಂಜೆವರೆಗೂ ಕಷ್ಟಪಟ್ಟು ಓದ್ಕೊಂಡ್ ಬಂದಿರ್ತೀರ ಅನ್ನೋ ಆಟಿಟ್ಯೂಡ್ ಇಟ್ಕೊಂಡಿರ್ತಾರೆ. ನೀವು ಇಲ್ಲಿ ಮಾತಾಡಿದಾಗ ನನಗೆ ಬೇಜಾರು ಮಾಡ್ದಂಗಲ್ಲ, ಆ ತಾಯಿಗೆ ಕಪ್ಪಾಳಕ್ಕೊಂದು ಹೊಡೆದಂಗಿರುತ್ತೆ. ಬಿಕಾಸ್ ದಟ್ ಇಸ್ ವಾಟ್ ಫ್ಯೂ ಆಫ್ ಯು ವಾಸ್ ಸಿಟ್ಟಿಂಗ್ ದೇರ್ ಡೂಯಿಂಗ್. ನಿಜವಾಗ್ಲೂ ಹೊಡೆಯೋದು ಹೊಡೆತ ಅಲ್ಲ. ಐ ಲವ್ ಮೈ ಪೇರೆಂಟ್. ಹೆಂಗೆ ಹೌ ವಿಲ್ ಐ ಎಕ್ಸ್ಪ್ರೆಸ್? ಐ ವಿಲ್ ನಾಟ್ ಕಟ್ ಮೈ ಹ್ಯಾಂಡ್ ಅಂಡ್ ಗಿವ್. ಕಷ್ಟಪಟ್ಟು ಬೆಳಗಿನ ಸಂಜೆವರೆಗೂ ಬೆವರು ಸುರಿಸಿ ಈ ಬೆಂಗಳೂರಲ್ಲಿ ಜೀವನ ಮಾಡೋದೇ ಕಷ್ಟ. ಅಂಥದ್ರಲ್ಲಿ ದೊಡ್ಡ ಮಟ್ಟದ ಒಂದು ಶೇರ್ ನ ತಗೊಂಡು ನಿಮಗೆ ಅಂತ ಮೀಸಲಾಗಿಟ್ಟು ಆ ಕಷ್ಟಪಟ್ಟ ಹಣನ ಅಲ್ಲಿ ಕಟ್ಬಿಟ್ಟು ನನ್ನ ಮಗ ಏನೋ ದೊಡ್ಡ ಸಾಧನೆ ಮಾಡ್ತಾನೆ, ದೇ ಆರ್ ನಾಟ್ ಎಕ್ಸ್ಪೆಕ್ಟಿಂಗ್ ಯು ವಿಲ್ ಟೇಕ್ ಕೇರ್ ಆಫ್ ದಮ್. No parent is expecting that their son is going to take care. We are living in Kali Yuga. They also know it. If you have a respect, sit with that attitude. ನನ್ನ ತಾಯಿ ನನ್ನ ಮೇಲೆ ಏನೋ ಇನ್ವೆಸ್ಟ್ ಮಾಡಿದ್ದಾರೆ, ನನ್ನ ತಂದೆ ನನ್ನ ಮೇಲೆ ಏನೋ ಇನ್ವೆಸ್ಟ್ ಮಾಡಿದ್ದಾರೆ, ಏನೋ ನಾನು ಕಲಿತೀನಿ ಅಂತ ಈ ಕಾಲೇಜಿಂದ ಡೆಕ್ಕನ್ ಹೆರಾಲ್ಡ್ ಅನ್ನೋ ಒಂದು ಪೇಪರ್ ಇಂದ 10,000 ಕೊಟ್ಟು 1 ಅವರ್ಗೆ ಒಬ್ಬ ಮಾತಾಡೋ ವ್ಯಕ್ತಿನ ಕರ್ಕೊಂಬಂದ ನಿಲ್ಸಿ ಮಾತಾಡ್ತಿರ್ಬೇಕಾದ್ರೆ, when God has gifted you such abundance of listening to a person, if you dare to kick him and say, Devre, I don't want such things, this is what respect you are showing to God. How can he make you successful? A chaiwala becomes successful not because he was a chaiwala, he had that attitude of respecting a teacher. A tribal woman becomes the first president. ಕಾಡಲ್ಲಿರ್ತಕ್ಕಂಥ ಕಾಡು ಹುಡುಗಿ, ನೀವೆಲ್ಲ ಸಿಟಿಲಿ ಇದ್ದೀರಾ, ಆಸ್ಕ್ ಯೋರ್ ಸೆಲ್ಫ್ ಏನ್ ಪಡ್ರಿಸಿದ್ದೀರಾ ಅವಾಗ್ಲಿಂದ ಇವಾಗವರೆಗೂ? ಝೀರೋ. ಒಬ್ಬ ಕಾಡ್ ಮನುಷ್ಯನು ತಾನು ಅಲ್ಲಿದ್ರೆ ನನ್ನ ಜನಾಂಗಕ್ಕೆ ನಾನೊಂದು ಸಂದೇಶ ಕೊಡಕ್ ಆಗಲ್ಲ, ನಾನು ಎಷ್ಟು ದೊಡ್ಡ ಮಟ್ಟಕ್ಕೆ ನಾನು ಬೆಳಿಬೇಕು ಅಂದ್ರೆ ಟ್ರೈಬಲ್ಸ್ ಎಲ್ಲರಿಗೂ ನಾನು ಒಂದು ಮಾರ್ಗದರ್ಶನ ಆಗ್ಬೇಕು ಅಂತ ಎಷ್ಟು ಕಷ್ಟನ ಆಕೆ ಅನುಭವಿಸಿ ಈಗ ಪ್ರೆಸಿಡೆಂಟ್ ಆಗಿ ಅಲ್ಲಿ ನಿಂತಿದ್ದಾರೆ ಅಂದ್ರೆ, ಯು ಶುಡ್ ರೀಡ್ ಅವರ್ ಆಟೋಬಯೋಗ್ರಫಿ. ಇಟ್ ವಿಲ್ ಚೇಂಜ್ ಯು, ಟ್ರಾನ್ಸ್ಫಾರ್ಮ್ ಯು, ಇಟ್ ವಿಲ್ ಮೇಕ್ ಯು ಎ ಲೀಡರ್, ಅಂಡ್ ಈಚ್ ಅಂಡ್ ಎವ್ರಿ ಒನ್ ಆಫ್ ಯು ಸಿಟ್ಟಿಂಗ್ ಹಿಯರ್ ಇಸ್ ಕೇಪಬಲ್ ಆಫ್ ಬೀಯಿಂಗ್ ಎ ಲೀಡರ್. ಡೋಂಟ್ ಥಿಂಕ್ ಯು ಆರ್ ಸಿಟ್ಟಿಂಗ್ ಇನ್ ಎ ಕಂಫರ್ಟಬಲ್ ಪ್ಲೇಸ್. ಸ್ವಾತಂತ್ರ್ಯ ಸಿಕ್ತು. If the war continues and if one of them blow up that button and one of those nuclear weapon goes, you will see a devastated India and you cannot sustain. You are a middle class family, I am a middle class family. We cannot survive. Life has to be taken seriously. God cannot come always in the form of Jambuvanta and say, Anuma, you are capable of doing much bigger things. You are in Bangalore city, each and every one of you sitting here, you can become one more KGF 3. You can become one more Dhurandhar 3. It is possible. Do you have that faith in you? Again, I am telling you, nobody is responsible for your success. You are the only person who is responsible for your success. Abdul Kalam did not become successful because of his mother, because of his father. He became successful because he was responsible for his success. दुश्मन कहाँ है? बगल में नहीं है. You are a दुश्मन to yourself. Right now you have an opportunity. Let me sit and attend this class like I have never attended earlier. God also will come and help you. Why? He feels, ಅಯ್ಯೋ ಇಷ್ಟೊಂದು ಕಷ್ಟಪಡ್ತಿದ್ದೇನೆ, let me go and help. ಅಯ್ಯೋ ನಾನು ಯಾರನ್ನೋ ಕಳಿಸಿದ್ದೀನಿ, ಯಾವುದೋ ಒಬ್ಬ ಟೀಚರ್ನ ಕಳಿಸಿ ಏನೋ ಒಂದು ಜ್ಞಾನ ಕೊಡ್ಲಿಕ್ಕೆ ಟ್ರೈ ಮಾಡ್ತಿದ್ದೀನಿ. ಇಫ್ ಈಸ್ ಟೇಕಿಂಗ್ ದಿಸ್ ಜ್ಞಾನ ಆಲ್ಸೋ ಕೇರ್ಲೆಸ್ಲಿ, ದಟ್ ಮೀನ್ಸ್ ಅವನು ಜ್ಞಾನನೇ ಬೇಕಿಲ್ವೇನೋ, ಅವನು ಅಜ್ಞಾನಿಯಾಗೆ ಉಳಿಬೇಕೇನೋ. That is what is the feeling you get. My frustration is few of you sitting there. I am not feeling bad about you. I can continue speaking still more better. The more and more noise I see from the outside world, my lines become more and more powerful. That is what a speaker is. When Arjuna holds a Gandiva and when he stands there, the bigger the Kurukshetra on the other side, the stronger Arjuna becomes. The arrows will have to just multiply. It will do on its own. It is one Billu and one Gandiva. Things are done. You also, please remember, you should become that change for your family. You should become that KGF 3 for your family. You should become that Kantara to your family, and your family should feel proud. Enta maganette. Itre itara obba maga irbeku. That is what is the purpose of our life. Now yargu enu madad beda. Can I create that happiness to my father and mother that I lived a life so justifyingly that they will also be happy about me? That is what is expected out of you. So helping a friend who is in need, that is what I am doing. I am helping you. Even this is called as bullying.
ಇಬ್ರು ಮೂವರು ಈ ತರ ಕ್ಲಾಸಲ್ಲಿ ಇದ್ಬಿಟ್ಟು ಒಂದು ಗ್ರೂಪ್ ಅಲ್ಲಿ ಇದ್ಬಿಟ್ಟು ಪ್ರತಿ ಕ್ಲಾಸಲ್ಲಿ ಈ ತರ ಮೆಸ್ ಕ್ರಿಯೇಟ್ ಮಾಡ್ತಿದ್ದಾಗ ಇಲ್ಲಿರೋರ್ಗೆಲ್ಲ ಎಷ್ಟು ಇರಿಟೇಟ್ ಆಗುತ್ತೆ ಅಂದ್ರೆ ಪ್ರತಿಯೊಬ್ಬರಿಗೂ ಏನಾದ್ರು ತಗೊಂಡು ಹಾಕ್ಬಿಡ್ಬೇಕು ಅನ್ನೋ ಸಿಟ್ಟು ಬರ್ತಿರುತ್ತೆ. ಹೆಲ್ಪ್ಲೆಸ್ಲಿ ಸುಮ್ಮನೆ ಕುಂತಿರ್ತೀರ. ನಮ್ಮ ತಾಯಿ ಕಷ್ಟಪಟ್ಟು ದುಡ್ಡು ಬರ್ತಿದ್ದಾರೆ, ಅವ್ರು ಕಟ್ಟಿರೋ ಫೀಸು ಕಣ್ಣಲ್ಲಿ ನೀರ್ ಹಾಕಿ ಕಣ್ಣಲ್ಲಿ ರಕ್ತ ಹಾಕಿ ಕಟ್ಬಿಟ್ಟು ನಾನು ಕಳ್ಸಿದಲ್ಲ ಸ್ಕೂಲ್ಗೆ. ದಯವಿಟ್ಟು ನೀನ್ ಈ ತರ ಕ್ಲಾಸ್ ನ ಡಿಸ್ಟರ್ಬ್ ಮಾಡ್ಬೇಡ ಅಂತ ಪ್ರತಿಯೊಬ್ಬರಿಗೂ ಹೇಳ್ಬೇಕು ಅಂತ ಅನ್ಸುತ್ತೆ. ಹೇಳಲ್ಲ. ಅನುಭವಿಸ್ಕೊಂಡು ಹೋದ್ರೆ your parents have not sent you to listen to this. Go and complain. There is 2-3 students like this. I'm not against them. I love them from the bottom of my heart. But ಪ್ರತಿ ಸತಿ ಯಾವುದೇ ವಿಸಿಟಿಂಗ್ ಲೆಕ್ಚರರ್ ಬಂದಾಗ ಅನ್ನೆಸೆಸರಿ ಈ ತರ ಕ್ರಿಯೇಟ್ ಮಾಡ್ತಾರೆ. ಯಾಕೆ ಅವ್ರ ಹತ್ರ ಮಾತಾಡಬಾರ್ದು? ಅವ್ರಿಗೆ ಏನೋ ಮನಸ್ಸಲ್ಲಿ ಏನೋ ಓಡ್ತಾ ಇರ್ಬೋದು, ಏನೋ ಒಂದು ಆಲೋಚನೆ ಇರ್ಬೋದು, ಏನೋ ಒಂದು ಪ್ರಾಬ್ಲಮ್ ಇರ್ಬೋದು, ಅದಕ್ಕೋಸ್ಕರ ಅವ್ರು ಆ ತರ ಮಾಡ್ತಿದ್ದಾರೆ. ಒಂದು ಕೌನ್ಸಿಲಿಂಗ್ ಸೆಷನ್ ಅವ್ರ ಪೇರೆಂಟ್ಸ್ ನ ಕಳಿಸಿ ಮಾತಾಡಿದಾಗ ಎಲ್ಲ ಸರಿ ಹೋಗ್ಬೋದು. ಬಿಕಾಸ್ ದಟ್ ಇಸ್ ಆಲ್ಸೋ ಎ ಪ್ರಾಬ್ಲಮ್ ಇನ್ ದಟ್ ಪರ್ಸನ್. ದಟ್ ವಿಲ್ ಮೇಕ್ ಹಿಮ್ ಡೂ ಲೈಕ್ ದಟ್ ಮೋರ್ ಅಂಡ್ ಮೋರ್ ಅಂಡ್ ಮೋರ್ ಅಂಡ್ ಮೋರ್. ಇವಾಗ ನೀವು ಸ್ಟಾಪ್ ಮಾಡಲಿಲ್ಲ, ಟುಮಾರೋ ಯು ವಿಲ್ ಥ್ರೋ ಎ ಸ್ಮಾಲ್ ವಾಟರ್ balloon. You don't stop. Tomorrow you will bring a big water balloon. Why? You did not stop him when he came small. Next day class alle kutkollo bani aache hogana. You will go. This is what is happening. Bullying is what I am seeing right now in this class. A trainer has come from outside and you are bullying me from left, right and center. Do you think I am going to be worried? No. There are few Arjunas. We will take class for Arjunas. Idre Ekalavya antara irbeku. Not a student in offline mode, but a student in online mode, a much better student. That has to be inside you. Every one of you sitting here, please feel you are the blessed one. God has given you birth as human. ಒಂದು ಮನುಷ್ಯ ಜನ್ಮ ಬರಬೇಕು ಅಂದ್ರೆ ಅದೆಷ್ಟೋ ಜನ್ಮಗಳು ಆದ್ಮೇಲೆ ಬರ್ತಕ್ಕಂಥ ಒಂದು ಜನ್ಮ ಈ ಮನುಷ್ಯ ಜನ್ಮ. ಅಂತ ಒಂದು ಜನ್ಮದಲ್ಲಿ ಪ್ರತಿ ದಿನವೂ ನೀವು ಯಾವ ತರ ಇರಬೇಕು ಅಂದಾಗ ಒಂದು ಗುರಿ ಇರಬೇಕು ಲೈಫಲ್ಲಿ. ನಾವು ಸಾಧಿಸ್ಬೇಕು ಅನ್ನೋ ಒಂದು ಹಠ ಇರಬೇಕು. ನನ್ನ ಪೇರೆಂಟ್ಸ್ಗೆ, ನಮ್ಮ ತಂದೆಗೆ, ನಮ್ಮ ತಾಯಿಗೆ, ಆ ದೇವರಿಗೆ ನನ್ನ ಮನುಷ್ಯ ರೂಪ ಕೊಟ್ಟಿದ್ದಕ್ಕೆ ನಾನು ಸಾರ್ಥಕವಾಗಿ ಇದ್ದು ಸಾಯ್ಬೇಕು. ದೇವರಿಗೆ ನಾನು ಸತ್ತ ಮೇಲೆ ಅನ್ನಿಸ್ಬಾರ್ದು. ಆ ಚಿತ್ರಗುಪ್ತ ಯಾರು ಅಕೌಂಟ್ಸ್ ಬುಕ್ ಬರೀತಾರೆ ಅವ್ನಿಗೆ ಅನ್ಸ್ಬಾರ್ದು ಎಂತ ಮಾನವ ಜನ್ಮ ಕೊಟ್ಟಿದ್ನಪ್ಪ ಇವನಿಗೆ, ಹಾಳು ಮಾಡಿದ್ನಲ್ಲಪ್ಪ ಅಂತ ಅನ್ಕೊಂಬಾರ್ದು. ಅಂತ ಒಂದು ಜನ್ಮ ಇದ್ಬಿಟ್ಟು ನಾನು ಸಾಯ್ತೀನಿ ಅನ್ನೋದು ದಟ್ ಶುಡ್ ಬಿ ದ ಗೋಲ್ ಆಫ್ ಯುವರ್ ಲೈಫ್. ನಾನು 20 ಜನಕ್ಕೆ ತಲೆನೋವಾಗಿ ಸಾಯ್ತೀನಿ ಅನ್ನೋದ್ಕಿಂತ ನಾನು 20 ಜನಕ್ಕೆ ತಲೆಗೆ ಆಕ್ಚುಲಿ ಒಂದು ನೆರಳಾಗ್ತೀನಿ, ತಲೆಗೆ ದಿಂಬಾಗ್ತೀನಿ ಅಂತ ಇರ್ತೀನಲ್ಲ, ಅದು ಕಾಲ್ಡ್ ಎಸ್ ಮನುಷ್ಯ ಜನ್ಮ. ನಮ್ಮ ರಾಜ್ಕುಮಾರ್ ನೆವರ್ he actually emphasized any such negative things. None of his movies told that you should smoke. None of his movies told you should disrespect your parents. None of his movies told that you should abuse a teacher. Never. ಅಂತ ಒಂದು ಪ್ರಪಂಚದಲ್ಲಿ ಬೆಳೆದಂಥದ್ದು ನಮ್ಮ ಕನ್ನಡ ನಾಡು. ಅಂತದ್ರಲ್ಲಿ ಹೆಂಗಿರ್ಬೇಕು? ವಿ ಆರ್ ದ ಪೀಪಲ್, ವೆನ್ ವಿ ಟಾಕ್ ಅಬೌಟ್ ಕನ್ನಡಿಗಸ್, ವಿ ಆರ್ ದ ಪೀಪಲ್ ಹೂ ಹ್ಯಾವ್ ಸೋ ಮಚ್ ಆಫ್ ಬಿಗ್ ಹಾರ್ಟ್. ಯಾರೋ ಬಂದ್ರು ಇದ್ರಪ್ಪ ಮಾಡ್ಕೊಂಡು ಹೋಗ್ರಪ್ಪ ಅನ್ನೋ ತರ ಆಟಿಟ್ಯೂಡ್ ವಿ ಆರ್ ಲಿವಿಂಗ್. ಸೊ ಕೀಪ್ ದಟ್, ಕಂಟಿನ್ಯೂ ವಿತ್ ದಟ್. ನಿಮ್ಗೆ ಅದು ಫನ್ ಅನ್ಸ್ಬೋದು, ಏನೋ ಒಂದು ಕಿಕ್ ಕೊಡ್ತಿರ್ಬೋದು, ಏನೋ ಒಂದು ಪ್ಲೆಷರ್ ಕೊಡ್ತಿರ್ಬೋದು. ಈ ಪ್ಲೆಷರ್ ಇಂದ ಸ್ಯಾಲರಿ ಇನ್ಕ್ರೀಸ್ ಆಗಲ್ಲ. ಈ ಪ್ಲೆಷರ್ ಇಂದ ನಿಮ್ ಸ್ಯಾಲರಿ ಕಂಪನೀಸ್, ಒಳ್ಳೆ ಕಂಪನೀಸ್ ಆಗಲ್ಲ. ಸರ್ ಹಿಂಗ್ ಮಾಡ್ತಿದ್ರೆ ಇನ್ಫೋಸಿಸ್ ಅಲ್ಲಿ ನನಗೆ ಜಾಬ್ ಸಿಗುತ್ತೆ ಸರ್, ನನಗೆ ಗೊತ್ತು, ನಾನು ಎಷ್ಟು ತರಲೆ ಮಾಡ್ತೀನೋ ಅಷ್ಟು ನನಗೆ ಒಳ್ಳೆ ಜಾಬ್ ಸಿಗುತ್ತೆ. ವಿ ವಿಲ್ ಡೂ ಇಟ್. ಸಿಗೋದಿಲ್ಲ. ಯು ವಿಲ್ ನಾಟ್. ಓನ್ಲಿ ಬೈ ಡೂಯಿಂಗ್ ರೈಟ್ ಯು ಗೆಟ್ ದ ರೈಟ್ ಥಿಂಗ್ಸ್. By doing wrong you will never get the wrong things. ಅಳಕುಳಕಲ್ಲಿ ಒಂದು ರಾಂಗ್ ಸಿಕ್ಕಿದ್ರು ಸಿಗ್ಬಹುದು, but consistently you will not. So bullying is not what is happening in the outside world. Bullying is right now which is happening, and all those people are people who are listening to me every now and then when I say a story, you are looking at it, it is making you actually ask for more. I am talking to you. And everything they are disturbing your mind and expression is showing. Yakadru avara ಮಾಡ್ತಿದ್ದಾರೆ ಅನ್ನೋ expression I can see in every one of you. But you are in an helpless. ಸರ್ ಯಾವಾಗಲೂ ನನಗೆ ಸರ್ ಏನು ಮಾಡೋಕ್ಕಾಗಲ್ಲ, ಹೇಳಿದ್ರೆ ಎಲ್ಲಿ ಬೇಜಾರು ಮಾಡ್ಕೊತಾರೋ, ಏನೇನೋ ನಿಷ್ಠುರ ಆಗುತ್ತೋ. Everybody is expressing the same. Please don't do that. By opening a mobile next to a person who is actually attending the class, by consistently watching the mobile next to him, don't you feel like you are getting disturbed? That's okay. You are also disturbing your neighbor. Please don't do that. You are those youngsters. ಬೆಂಗಳೂರಲ್ಲಿ ನಾವು ವಾಸ ಮಾಡ್ತಿದ್ದೀವಿ, ನಮಗಿಂತ ಪುಣ್ಯವಂತರು ಯಾರೂ ಇಲ್ಲ. ಕನ್ನಡ ಮೀಡಿಯಂ ಇಂದ ಬಂದಿದ್ದೀವಿ, ನಮಗಿಂತ ಧೈರ್ಯವಂತರು ಯಾರೂ ಇಲ್ಲ.
ನೀವು ನಿಮ್ಮ ಮೇಲೆ ನಂಬಿಕೆ ಇಡಿ, ನಾರಾಯಣ ಮೂರ್ತಿ ಆಗೋದ್ರಲ್ಲಿ ಸಂದೇಹನೇ ಇಲ್ಲ, ಸುಧಾಮೂರ್ತಿ ಆಗೋದ್ರಲ್ಲಿ ಸಂದೇಹನೇ ಇಲ್ಲ, ಯಾವುದೇ ಒಬ್ಬ ದೊಡ್ಡ ವ್ಯಕ್ತಿ ಆಗೋದ್ರಲ್ಲಿ ಸಂದೇಹನೇ ಇಲ್ಲ. ಆ ಒಂದು ಎನರ್ಜಿ ಪ್ರತಿಯೊಬ್ಬರಲ್ಲೂ ಇದೆ. ಹಾಗಂತ ಲಾಸ್ಟ್ ಬೆಂಚರ್ಸ್ ನ ಅಲ್ಗೆಳಿಲಿಕ್ಕೂ ಹೋಗ್ಬೇಡಿ. ಮೋಸ್ಟ್ ಆಫ್ ದ ಟೈಮ್ ಇನ್ ಲೈಫ್ ಏನಾಗಿದೆ, ಐ ವಿಲ್ ಟೆಲ್ ಯು, ಲಾಸ್ಟ್ ಬೆಂಚರ್ಸ್ ಹ್ಯಾವ್ ಬಿಕಮ್ ಬಿಸ್ನೆಸ್ ಓನರ್ಸ್, ಫ್ರಂಟ್ ಬೆಂಚರ್ಸ್ ಹ್ಯಾವ್ ಸ್ಟಾರ್ಟೆಡ್ ಟು ವರ್ಕ್ ಫಾರ್ ದೆಮ್. ಅದು ಆಗಿದೆ. ಯಾವಾಗ ಲಾಸ್ಟ್ ಬೆಂಚರ್ಸ್ಗೆ ಲೈಫ್ ಜೋರಾಗಿ ಒಂದು ಪೆಟ್ ಕೊಟ್ಟಾಗ ಅವ್ರಿಗೆ ರಿಯಲೈಸ್ ಆಗಿದೆ, ಇಲ್ಲ ಅವ್ರು ಏನಾದ್ರು ಅದಕ್ಕೋಸ್ಕರ ಅವ್ರ ಮಕ್ಕಳನ್ನ ನೀನು ಓದೋದು ಬೇಡ, ಲಾಸ್ಟ್ ಬೆಂಚರ್ ಆಗ್ತದೆ ಅಂತ ಎಕ್ಸ್ಪೆಕ್ಟ್ ಇಟ್ಕೊಂತೀರಾ? ಇಲ್ಲ. ಬಟ್ ಅವ್ರಿಗೆ ಲೈಫ್ ಹೊಡೆದಾಗ ಅವ್ರಿಗೆ ರಿಯಲೈಸ್ ಆಗಿದೆ, ದಟ್ ಇಸ್ ವೆನ್ ದೇ ವರ್ಕ್ ಹಾರ್ಡ್ ಅಂಡ್ ದೇ ಕಮ್ ಟು ದ ಫ್ರಂಟ್ ಅಂಡ್ ದೇ ಬಿಕಮ್ ದ ಲೀಡರ್ಸ್ ಅಂಡ್ ಪೀಪಲ್ ಹೂ ಡೂ ಅಕಾಡೆಮಿಕ್ಸ್ ದೇ ವಿಲ್ ವರ್ಕ್ ಫಾರ್ ದೆಮ್. ಎನರ್ಜಿ ಲೆವೆಲ್ ಇಸ್ ಮೋರ್ ಇನ್ ದೇಮ್. ವೈ? ಬಿಕಾಸ್ ದೇ ಆರ್ ರೆಡಿ ಟು ಟೇಕ್ ರಿಸ್ಕ್. ನೀವು ಅದೇ ಮಾತಾಡಿ ಏನೇ ಮಾತಾಡಲ್ಲ. ಯಾಕೆ ಸರ್ ಟೀಚರ್ ನೋಡ್ಬಿಟ್ಟು ಏನಾದ್ರು ಅನ್ಕೊಂಡ್ರೆ ಅವರು ಬಿಂದಾಸ್ ಮಾತಾಡ್ತಾರೆ, ಧೈರ್ಯವಂತರು. ಐ ಸೇ ದಟ್ ಇಸ್ ಎ ಕ್ವಾಲಿಟಿ. ಕ್ಯಾನ್ ಐ ಯೂಸ್ ಇಟ್ ಇನ್ ದ ರೈಟ್ ಡೈರೆಕ್ಷನ್? ವೆನ್ ಯು ಯೂಸ್ ಇಟ್ ಫಾರ್ ಎ ರಾಂಗ್ ಡೈರೆಕ್ಷನ್, ಇಟ್ ಇಸ್ ಪಾಪಿ. When you do it for a wrong direction, devil, ರಾಕ್ಷಸದ ಅವತಾರ. When you do it for a right division, angel, ದೇವತೆಗಳ ಅವತಾರ. The only line that you will have to draw is, can I change my negative to positive? Can I become that leader who can stand and ask for? That skill set you will have to develop, and that is what you are supposed to do. Cyber bullying ಎಲ್ಲರೂ ಕೇಳಿರ್ತೀರಾ. ಆನ್ಲೈನ್ ಅಲ್ಲಿ ಈಗ ಡಿಜಿಟಲ್ ಅರೆಸ್ಟ್ ಅಂತ ಕೇಳಿರ್ತೀರಾ, ಟೆಲಿಫೋನ್ ಮುಖಾಂತರ ಸ್ಪ್ಯಾಮ್ ಮಾಡೋದು ಕೇಳಿರ್ತೀರಾ, ಡೀಪ್ ಫೇಕ್ ವಿಡಿಯೋಸ್ ಯೂಸ್ ಮಾಡಿಬಿಟ್ಟು ನಿಮ್ಮ ವಿಡಿಯೋನ ಯಾವುದೋ ಒಂದು ಕೆಟ್ಟದಾಗಿ ಪ್ರಿಡಿಕ್ಟ್ ಮಾಡೋ ಥರ ನೋಡಿರ್ತೀರಾ. ಅದನ್ನೆಲ್ಲ ಒಂಚೂರು ಮನಸ್ಸಲ್ಲಿ ಇಟ್ಕೊಂಡು ಅದನ್ನ ಕಂಟಿನ್ಯೂಸ್ ಆಗಿ ಯಾರಿಗಾರ ಕಳಿಸೋದು, ಅದನ್ನ ವಿ ಕಾಲ್ ಇಟ್ ಆಸ್ ಬುಲ್ಲಿಂಗ್ ಅಂತ. ಅದನ್ನ ಯು ವಿಲ್ ಹ್ಯಾವ್ ಟು ಓವರ್ಕಮ್. ಅದು ಬಿಟ್ರೆ ಲೀಗಲ್ ಅವೇರ್ನೆಸ್ ಎಲ್ರಿಗೂ ಗೊತ್ತಿದೆ. ದೇರ್ ಈಸ್ ಎ ಲಾ ವಿಚ್ ಆಕ್ಚುಲಿ ಸೇಸ್ in educational institutes, any such things happens, the college will definitely be responsible and the college management will be held responsible for all the wrongdoings in the college. ಅದಕ್ಕೋಸ್ಕರ colleges have to conduct such awareness program. ಅಂದ್ರೆ bullying ಅಂದ್ರೆ ಏನು, harassment ಅಂದ್ರೆ ಏನು ಅನ್ನೋದು. ಆಂಟಿ ರ್ಯಾಗಿಂಗ್ ರೆಗ್ಯುಲೇಷನ್ಸ್ ಇದೆ, ಅದನ್ನ ಮೀರಿ ಹೋಗಬಾರ್ದು. ಅದರಲ್ಲಿ IPC ಪ್ರಾವಿಷನ್ ಅಲ್ಲಿ ವಾಟ್ ವಿ ಕಾಲ್ ಇಂಡಿಯನ್ ಪೀನಲ್ ಕೋಡ್, ಅದರಲ್ಲಿ ಕೆಲವೊಂದು ಸೆಕ್ಷನ್ಗಳೇ ಇದೆ. ಈ ತರ ಯಾವುದೇ ಒಬ್ಬ ವ್ಯಕ್ತಿಗೆ ನೀವು ಆಗಿ ನಿಮ್ಮಿಂದ ಅವ್ರ ಕಾಲೇಜ್ ಬದಲಾವಣೆನೂ ಮಾಡಿದ್ರೆ, ಆ ಕಾಲೇಜ್ ಬದಲಾವಣೆ ಫೀಸು ಸಹ ದ ಪರ್ಸನ್ ಹೂ ಹ್ಯಾಸ್ ಡನ್ ದ ಹರಾಸ್ಮೆಂಟ್ ಅವರೇ ಎತ್ಕೊಳ್ಬೇಕಾಗುತ್ತೆ. ಅಷ್ಟು ಸೀರಿಯಸ್ ಆಗಿ ಹೋಗಿದೆ. ರೀಸೆಂಟ್ ಆಗಿ ಒಂದು ಜಡ್ಜ್ಮೆಂಟ್ ಬಂತು, ಯಾವುದೋ ಒಬ್ಬ ವಿದ್ಯಾರ್ಥಿ, ಒಬ್ಬ ಹೆಣ್ ವಿದ್ಯಾರ್ಥಿಗೆ ಕನ್ಸಿಸ್ಟೆಂಟ್ ಆಗಿ ರ್ಯಾಗಿಂಗ್ ಮಾಡಿ ಅವ್ರು ಸೂಸೈಡ್ ಮಾಡ್ಕೊಂಡಾಗ ಅಟೆಂಪ್ಟ್ ಟು ಮರ್ಡರ್ ಅನ್ನೋ ತರ ಲೀಡಿಂಗ್ ಟು ಮರ್ಡರ್ ಅನ್ನೋ ಒಂದು ಇದ್ರ ಮೇಲೆ he was imprisoned for 20 years. ಅದು ಆಗಿರೋದು ನೋಡಿದೆ. ಕೆಲವರು ಒಂದು ಕಾಲೇಜಿಂದ ಇನ್ನೊಂದು ಕಾಲೇಜ್ ಶಿಫ್ಟ್ ಆದಾಗ ದ ಕೋರ್ಟ್ ಹ್ಯಾಸ್ ಆರ್ಡರ್ ದ ಪರ್ಸನ್ಸ್ ಪ್ಯಾರೆಂಟ್, ಅವ್ರ ಮೊದಲೇ ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಅವ್ರಿಗೆ ಅವ್ರ ಮಗನ ಫೀಸೇ ಕಟ್ಲಿಕ್ಕೆ ಆಗ್ತಿರ್ಲಿಲ್ಲ. ಬಟ್ ಕೋರ್ಟ್ ಆರ್ಡರ್ ಮಾಡ್ತು, ಇಲ್ಲ ನೀವು ನಿಮ್ಮ ಮಗನ ಫೀಸ್ ಅಲ್ವೇ ಅಲ್ಲ, ಇನ್ನೊಬ್ಬ ಮಗ ಯಾರನ್ನ ಹರಾಸ್ ಮಾಡಿ ಇನ್ನೊಂದು ಕಾಲೇಜಿಗೆ ಚೇಂಜ್ ಮಾಡ್ತಿದೀವೋ ಅಲ್ಲೇ ಫೀಸು ಸಹ ನೀವೇ ಕಟ್ಟಬೇಕು ಅಂತ ಕಟ್ಟಿಸ್ತಾರೆ. ಈಗ ಡ್ರೈವಿಂಗ್ ಮಾಡ್ತಿರ್ತೀನಿ, ನನ್ನ ತಂದೆ ಕಾರ್ನ ತಗೊಂಡ್ಬಂದು ನಾನು 17 ಮಾತ್ರ ನಾನು ಆಕ್ಸಿಡೆಂಟ್ ಮಾಡಿಬಿಟ್ರೆ ಮೈ ಪೇರೆಂಟ್ಸ್ ಆರ್ ರೆಸ್ಪಾನ್ಸಿಬಲ್. ವೈ ಡಿಡ್ ಯು ಗಿವ್ ಹಿಮ್ ದ ಕೀಸ್? If you have given him the keys, you hold the responsibility. So you will be punishable. So all this will happen. ಅದನ್ನ IPC provision ಅಂತ ಕರೀತೀವಿ. ಆಮೇಲೆ ಪಾಶ್ ಆಕ್ಟ್ ಅಂತ ಇದೆ. ಅದು ಜನರಲ್ ಆಗಿ when it is involved with the sexual harassment could be touching a person in a wrong intent also. Touching at places where you are not supposed to touch, even if it is boys or girls, that is also considered as harassment only. IT ಆಕ್ಟ್ ಅಂತ ಬರುತ್ತೆ, ಸೈಬರ್ ಬುಲಿಂಗ್, ಆನ್ಲೈನ್ ಥ್ರೆಟ್ಸ್, ಮಾಫ್ ಇಮೇಜಸ್ ನ ಶೇರ್ ಮಾಡೋದು, ಆಲ್ ದೀಸ್ ಆರ್ ಅಫೆನ್ಸಿಬಲ್ ಆಕ್ಟ್. ದಯವಿಟ್ಟು ಅದನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ. ಬಿಕಾಸ್ ಇದ್ರಲ್ಲಿ ಏನಾಗುತ್ತೆ, ಲೀಗಲ್ ಪ್ರೂಫ್ ಕಂಡುಬಿಡುತ್ತೆ. ಅದರಲ್ಲಿ ನೀವು ಮಾಡ್ಬಿಟ್ಟು ಡಿಲೀಟ್ ಮಾಡ್ಬಿಟ್ಟೆ ಅಂದಾಗ ಸಂಬಡಿ ರಿಟ್ರೀವ್ ಮಾಡ್ಕೊಳ್ಳೇಬಹುದು ಅಂದ್ರೆ ರಿಟ್ರೀವ್ ಮಾಡ್ಕೋಬಹುದು. ಅವಾಗ ಇಟ್ ವಿಲ್ ಬಿ ಅ ಪ್ರಾಬ್ಲಮ್ ಫಾರ್ ಯು. ಆಂಟಿ ರ್ಯಾಗಿಂಗ್ ಕಮಿಟಿ ಇರುತ್ತೆ ಪ್ರತಿ ಕಾಲೇಜಲ್ಲಿ, ಅದನ್ನು ಯೂಸ್ ಮಾಡಬಹುದು. ಇಂಟರ್ನಲ್ ಕಂಪ್ಲೇಂಟ್ ಕಮಿಟಿ ಅಂತ ಇರುತ್ತೆ, ಯಾವುದೋ ಒಬ್ಬ ಲೆಕ್ಚರರ್ನ ಅಪಾಯಿಂಟ್ ಮಾಡಿರ್ತಾರೆ, ಅವ್ರಿಗೆ ನೀವು ದೂರುಗಳನ್ನ ಕೊಡಬಹುದು. ಆಮೇಲೆ ಪ್ರತಿ ಕ್ಲಾಸಲ್ಲಿ ಸ್ಟೂಡೆಂಟ್ ಕೌನ್ಸಿಲರ್ ಅಂತ ಒಬ್ರು ಇರ್ತಾರೆ, ಏನೇ ಒಂದು ಅಚಾತುರ್ಯ ಆದಾಗ ಅವ್ರ ಗಮನಕ್ಕೂ ತರಬಹುದು. ಅವ್ರ ಎಮೋಷನಲ್ ಮತ್ತೆ ಫ್ಯಾಕಲ್ಟೀಸ್, ಕೆಲವೊಬ್ರು ಫ್ಯಾಕಲ್ಟಿ, ಆಮೇಲೆ ಪ್ರತಿ ಕಾಲೇಜಲ್ಲಿ ಕೌನ್ಸಿಲರ್ಸ್ ಅಂತ ಇರ್ತಾರೆ. ನಾನು ಕೆಲವೊಂದು ಕಾಲೇಜ್ಗೆ, ಕ್ರೈಸ್ಟ್ ಕಾಲೇಜ್ಗೆ ಐ ಗೋ ಆಸ್ ಎ ರೆಗ್ಯುಲರ್ ಕೌನ್ಸಿಲರ್, ಜ್ಯೋತಿ ನಿವಾಸ್ ಕಾಲೇಜ್ಗೆ ಐ ಗೋ ರೆಗ್ಯುಲರ್ಲಿ ಆಸ್ ಕೌನ್ಸಿಲರ್. ನಾನು ಇರ್ತಕ್ಕಂಥ ಏರಿಯಾಲಿ, ಕ್ಯಾಚ್ಮೆಂಟ್ ಏರಿಯಾಲಿ ಇರ್ತಕ್ಕಂಥ ಕಾಲೇಜಸ್ಗೆ
ಐ ಗೋ ಆಸ್ ಕೌನ್ಸಿಲರ್. ಕೆಲವರು ಬಂದು ಕೆಲವೊಂದು ವಿಚಾರನ ಹೇಳ್ಕೊಂಡಾಗ ನನಗೂ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ. ಅಂಡ್ ಯಾರು ತಪ್ಪು ಮಾಡ್ತಿರ್ತಾನೋ ಅವ್ನಿಗೆ ಅಷ್ಟು ದೊಡ್ಡ ತಪ್ಪು ಆಗ್ತಿದೆ ಅಂತ ಅವನಿಗೂ ಗೊತ್ತಿರೋದಿಲ್ಲ. ಅವ್ನು ಸುಮ್ಮನೆ ಕ್ಯಾಶುವಲ್ ಆಗಿ ತಗೊಂಡು ಹೋಗ್ತಾನೆ, ಬಾಳೆಹಣ್ಣು ಸಿಪ್ಪೆ ಸುಮ್ಮನೆ ಹಿಂಗೆ ಎಸ್ತಿರ್ತಾನೆ. ಯಾವುದೇ ಒಬ್ಬ ವ್ಯಕ್ತಿ ಅದನ್ನ ಎತ್ಕೊಂಡ್ಬಂದು ಜಾರಿ ಕೈಯಲ್ಲಿರೋ ಮಗು ಕೆಳಗಡೆ ಬಿದ್ದು ಮಗುನು ಪ್ರಾಣ ಹೋಗಿ ಅವನ ಪ್ರಾಣ ಉಳಿದು ಅವನ ಎರಡು ಕಾಲುಗಳು ಹೋಗಿ ಅಂತ ಪರಿಸ್ಥಿತಿ ಯಾಕೆ ಬೇಕು? ನಿಮ್ ಬಾಳೆನೇನೆ. ಯೋರ್ ಮಿಸ್ಟೇಕ್ ಇಸ್ ಜಸ್ಟ್ ಯು ಡಿಡ್ ಎ ಸ್ಮಾಲ್ ಮಿಸ್ಟೇಕ್ ಬಟ್ ಇಟ್ ಕ್ಯಾನ್ ಲೀಡ್ ಟು ಎ ಬಿಗ್ ಡಿಸಾಸ್ಟರ್. ಅದ್ರ ಮೇಲೆ ಒಂದು ಚೂರು ಫೋಕಸ್ ಇರಲಿ. ನಿಮ್ ಕಾಲೇಜಲ್ಲಿ ಒಂದು ಪಾಸಿಟಿವ್ ಸರ್ಕಲ್ ನ ಬಿಲ್ಡ್ ಮಾಡಿ, ಎಲ್ಲರೂ ಸ್ನೇಹಿತರಂತ ಇರ್ರಿ, ಎಲ್ಲರೂ ಒಬ್ರಿಗೊಬ್ರು ಹೆಲ್ಪ್ ಮಾಡ್ಕೊಳ್ಳಿ, ಎಲ್ಲರೂ ಒಬ್ರಿಗೊಬ್ರಿಗೆ ಸ್ಟ್ರಾಂಗ್ ಆಗಿ ಒಂದು ಎಮೋಷನಲ್ ಸ್ಟ್ರೆಂತ್ ಆಗಿ ಎಲ್ಲರ ಹತ್ರನೂ ಮಾತಾಡಿ, ಏನಾದ್ರು ಡಿಫಿಕಲ್ಟೀಸ್ ಇದ್ರೆ ಒಬ್ರಿಗೊಬ್ರು ಹೇಳ್ಕೊಂತ ಅರ್ಥ ಮಾಡ್ಕೊಂತ ಇರಿ. ಯಾವ್ದನ್ನು ಇಗ್ನೋರ್ ಮಾಡಕ್ ಹೋಗ್ಬೇಡಿ. ಯಾವುದೇ ಪ್ರಾಬ್ಲಮ್ ಆದಾಗ್ಲೂ ಸ್ಪೀಕ್ ಅಪ್, ಮಾತಾಡೋದು ಇಂಪಾರ್ಟೆಂಟ್. ಮಾತಾಡಿದ್ರೆ ನಿಮ್ಗೆ ಸೊಲ್ಯೂಷನ್ ಸಿಗುತ್ತೆ. ಯಾರಿಗೆ ಮಾತಾಡ್ಲಿಕ್ಕೆ ಆಗಲ್ಲ, ನೀವು ಅವ್ರೊಟ್ಟಿಗೆ ಹೋಗಿ ಅವ್ರಿಗೆ ಸಪೋರ್ಟಿವ್ ಆಗಿ ನಿಂತು ಅವ್ರ ಪರವಾಗಿ ಕ್ಯಾನ್ ಯು ಸ್ಪೀಕ್, ಕ್ಯಾನ್ ಯು ಬಿ ಎ ಸಪೋರ್ಟ್ ಟು ಅದರ್ಸ್, ಅದು ಇಂಪಾರ್ಟೆಂಟ್. ಯಾವುದೇ ಇಶ್ಯೂ ಆಗಲಿ, ಚಿಕ್ಕದೇ ಆಗಲಿ ದೊಡ್ಡದೇ ಆಗಲಿ, ಯು ಕ್ಯಾನ್ ರಿಪೋರ್ಟ್ ಇಟ್ ಟು ದ ಸೀನಿಯರ್ ಆಫೀಸರ್ಸ್. ಯಾವುದೇ ಒಂದು ಕ್ಲಾಸಲ್ಲಿ ಏನೋ ಒಂದು ಆಯಿತು, ಹೋಗಿ ಸೀನಿಯರ್ಸ್ ಹೇಳಿ, ನಿಮ್ಗೆ ಗಮನಕ್ಕೆ ತರ್ತದೆ ಈ ಥರ ಒಂದು ಕ್ಲಾಸ್ ನಡೀತಿತ್ತು, ಈ ಥರ ಆಯಿತು, ಅವ್ನು ಇವ್ನು ಹೊಡೆದ, ಇವ್ನು ಅವ್ನಿಗೇನೋ ಬೈದ, ಅವ್ನು ಹಂಗಾಯಿತು ಹಿಂಗಾಯಿತು, ಪ್ಲೀಸ್ ರಿಪೋರ್ಟ್ ಇಟ್. ಏನಾಗುತ್ತೆ, ನೆಕ್ಸ್ಟ್ ಟೈಮ್ ಅದೇ ಥರ ಮಿಸ್ಟೇಕ್ ಆಗ್ದಲೇ ಇರೋ ಥರ ಒಂಚೂರು ವ್ಯವಸ್ಥೆ ಮಾಡ್ತಾರೆ. ನೋ ಪ್ರಿನ್ಸಿಪಲ್ ವಾಂಟ್ಸ್ ಎನಿ ಆಫ್ ಹಿಸ್ ಸ್ಟೂಡೆಂಟ್ ಟು ಬಿ ಕನ್ಸಿಡರ್ಡ್ ಆಸ್ ಬ್ಯಾಡ್. ಎಲ್ಲ ಪ್ರಿನ್ಸಿಪಲ್ಗೂ ಎಲ್ಲ ಟೀಚರ್ಗೂ ನಮಗೂ ಆಸ್ ಎ ಗುರುಗಳು ನಮ್ಮ ಉದ್ದೇಶ ಏನು, ಎಲ್ಲರೂ ನಮ್ಮ ಒಬ್ಬರೇ, ಆಲ್ ಆರ್ ಸ್ಟೂಡೆಂಟ್ಸ್. ಎಲ್ಲರೂ ಮುಂದೆ ಬರಲಿ, ಎಲ್ಲರೂ ನಮ್ಗಿಂತ ದೊಡ್ಡವರಾಗ್ಲಿ, ಎಲ್ಲರೂ ನಮ್ಗಿಂತ ಉನ್ನತ ಸ್ಥಾನಕ್ಕೆ ಹೋಗ್ಲಿ, ಎಲ್ಲರೂ ನಮ್ಗಿಂತ ಜಾಸ್ತಿ ಹಣವಂತರಾಗ್ಲಿ. ನಿಮ್ ಪೇರೆಂಟ್ಸು ಗುರುಗಳಾಗಿ ನಾವು ಇದನ್ನೇ ಎಕ್ಸ್ಪೆಕ್ಟ್ ಮಾಡೋದು. ಅದ್ ಬಿಟ್ರೆ ವಿ ಆಲ್ಸೋ ಡೋಂಟ್ ಎಕ್ಸ್ಪೆಕ್ಟ್ ಎನಿಥಿಂಗ್. ಏನಾದ್ರೂ ಡೌಟ್ಸ್ ಇದ್ರೆ ಹೇಳ್ಬೋದು. ಯಾಕಂದ್ರೆ ಏನಾದ್ರೂ ಒಂದು ಎಕ್ಸ್ಪೀರಿಯನ್ಸ್ ಆಗಿದ್ರೆ, ಸರ್ ನನ್ಗೆ ಈ ತರ ಒಂದು ಎಕ್ಸ್ಪೀರಿಯನ್ಸ್ ಆಯ್ತು, ನಾನು ಇವತ್ತು ಒಂದು ಅವಕಾಶ ಇರೋದಕ್ಕೆ ಐ ವಾಂಟ್ ಟು ಶೇರ್. ಯಾವುದೇ ಚಿಕ್ಕದೇ ಆಗಿರ್ಲಿ ದೊಡ್ಡದೇ ಆಗಿರ್ಲಿ, ನಿಮ್ಗಾಗಿರ್ಬೋದು, ನಿಮ್ ಸ್ನೇಹಿತಂಗಾಗಿರ್ಬೋದು. ಸರ್ ಅವತ್ತು ನನ್ನ ಸ್ನೇಹಿತ ಬಂದು ನನ್ನ ಹತ್ರ ಮಾತಾಡ್ತಾ ಹತ್ಬಿಟ್ಟ, ನನಗಂತೂ ಈ ತರ ಎಕ್ಸ್ಪೀರಿಯನ್ಸ್ ಆಗಿಲ್ಲ, ಅವ್ನು ಈ ತರ ಎಕ್ಸ್ಪೀರಿಯನ್ಸ್ ಹೇಳ್ಕೊಂಡ ಅಂತ ನೀವು ಹೇಳ್ಬೋದು. ನೀವು ವ್ಯಕ್ತಿ ಹೆಸರು ಹೇಳೋದು ಬೇಕಿಲ್ಲ, ಯು ಕ್ಯಾನ್ ಶೇರ್ ಯುವರ್ ಎಕ್ಸ್ಪೀರಿಯನ್ಸ್. ಯಾರ್ಗನ್ನ ಆ ತರ ನೀವು ಸ್ಕೂಲ್ ಡೇಸ್ ಅಲ್ಲಿ +1 +2 ಓದುವಾಗ ಆ ತರ ಒಂದು ಎಕ್ಸ್ಪೀರಿಯನ್ಸ್ ಆಗಿದೆಯಾ? ರ್ಯಾಗಿಂಗ್ ಅನ್ನೋ ಎಕ್ಸ್ಪೀರಿಯನ್ಸ್ ಅಲ್ಲಿ ನಿಮ್ಗೆ ತುಂಬಾನೇ ಭಯ ಆಗಿದ್ದು ಉಂಟಾ? ಇಲ್ಲ ನೀವು ಕಾಲೇಜಿಗೆ ಬಂದಾಗ, ಡಿಗ್ರಿಗೆ ಬಂದಾಗ ಆ ತರ ಒಂದು ಎಕ್ಸ್ಪೀರಿಯನ್ಸ್ ಆಗಿದ್ದು ಉಂಟಾ? ಯಾರನ್ನ ಇದ್ರೆ ಇದು ಓಪನ್ ಡಿಸ್ಕಷನ್, ಬಂದು ಮಾತಾಡಿ. ಅದನ್ನೇ ಜಾಣ್ತನ ಅಂತ ಹೇಳೋದು. ಈ ಗ್ರೂಪ್ ಅಲ್ಲಿ ಯಾರನ್ನ ನಿಮ್ಗೆ ನಿಮ್ ಸ್ನೇಹಿತರಿಗಾಗಿರೋದು ಏನಾದ್ರು ಯಾರಿಗೆ ಏನೂ ಆಗಿಲ್ಲ, ಎಲ್ಲರೂ ಕಾಲೇಜ್ ಬರ್ತಿದಂಗೆ ನೋಡಿ ಅಣ್ಣ ಬಂದ್ರು ಓಕೆ. ಸೊ ಎನಿ ಎಕ್ಸ್ಪೀರಿಯನ್ಸ್ ಗೈಸ್, ದಿಸ್ ಬ್ಯಾಚ್ ಎನಿ ಎಕ್ಸ್ಪೀರಿಯನ್ಸ್? ಒಬ್ರು ಏನೂ ಅನ್ಲಿಲ್ವಾ? ಬೈದು ಇಲ್ವಾ? ಅದು ಅರ್ಧಿರ ರಾಶಿದೇರ ಅಂತ ಹೇಳಿಲ್ವಾ? ಸುಮ್ಮನೆ ತಮಾಷೆ ಮಾಡ್ಲಿಕ್ಕೋಸ್ಕರ ಯಾರು ಏನೋ ಹೇಳಿಲ್ವಾ? ನಿಮ್ಗೂ ಏನು falling for one girlfriend if you are not ಓಕೆ. ಏನಾದರೂ ಪ್ರಶ್ನೆ ಇದ್ದರೆ ದಯವಿಟ್ಟು ತಿಳಿಸಿ. ಗೊತ್ತಿದ್ದೋ ಗೊತ್ತಿಲ್ಲದೇನೋ ಐಪಲ್ಲಿ ಒಂದು ಸ್ವಲ್ಪ ಖಾರವಾಗಿ ಮಾತಾಡಿದರೆ ಅದನ್ನು ಹೊಸದಡ್ಕು ಅಂತ ತಿಳ್ಕೊಳ್ಳಿ. ಒಂದು ಸ್ವಲ್ಪ ಸ್ವೀಟಾಗಿ ಮಾತಾಡಿದರೆ ಅದನ್ನು ಒಬ್ಬಟ್ಟು ಅಂತ ತಿಳ್ಕೊಳ್ಳಿ. ಒಂದು ಸ್ವಲ್ಪ ಕಹಿಯಾಗಿ ಮಾತಾಡಿದರೆ ಅದು ನಿಮಗೆ ಬೇಕಿದ್ದ ಬೇವು ಅಂತ ಅಂದ್ಕೊಂಡು ಹೊಟ್ಟೆಗೆ ಹಾಕ್ಕೊಂಡು ದೇವ್ರು ನಿಮ್ಮೆಲ್ಲರಿಗೂ ಚೆನ್ನಾಗಿ
ಒಳ್ಳೆ ಫ್ಯೂಚರ್ ಕೊಡಲಿ, ಒಳ್ಳೆ ಕೆರಿಯರ್ ಕೊಡಲಿ, ಒಳ್ಳೆ ಹೆಂಡತಿ ಕೊಡಲಿ, ಒಬ್ರನ್ನೇ ಕೊಡಲಿ. ಎಲ್ಲರೂ ಚೆನ್ನಾಗಿರಿ. ಗಾಡ್ ಬ್ಲೆಸ್ ಆಲ್ ಆಫ್ ಯು. ಲವ್ ಯು ಆಲ್ ಸೋ ಮಚ್.